ಬಂಧುಗಳೇ, ನಾನೀಗ ಒಂದು ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿ ಒಂದು ಗ್ರಾಮಕ್ಕೆ ನಮ್ಮ ಸನ್ಮಾನ್ಯರಾದ ಮಲ್ಲಿಕಾರ್ಜುನ್ ಸಿಂಧೂರವರ ಒಂದು ಫಾರ್ಮ್ ಹೌಸ್ ನೋಡಲಿಕ್ಕೆ ಬಂದಿದ್ದೇನೆ. ಈ ಫಾರ್ಮ್ ಹೌಸ್ನಲ್ಲಿ ಈಗಾಗಲೇ ಕಾಣ್ತಾ ಇರೋದು ನಮಗೆ ದ್ರಾಕ್ಷಿ ಮತ್ತು ಅವರ ಒಂದು ಮುಂದೆ ಹೋದಾಗ ಅವರ ಮನೆ ನೋಡಲಿಕ್ಕೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅವರ ತಂದೆಯವರ ಒಂದು ಸ್ಮರಣಾರ್ಥ ಪುಣ್ಯ ಸ್ಮರಣೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ನಾವೀಗ ಬಂದಿದ್ದೇವೆ. ದಯವಿಟ್ಟು ಹೊಸದಾಗಿ ನಮ್ಮ ಚಾನಲ್ ಅಶೋಕ್ ಕೋತಾತನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನಂತಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತೇಳಿ ವಿನಂತಿ ಮಾಡ್ಕೋತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲೇಬೇಕಂತೇಳಿ ನಮ್ಮಲ್ಲಿ ಮತ್ತೊಂದು ಸಲ ವಿನಂತಿ ಮಾಡ್ಕೊಳ್ತೀವಿ. ಈಗ ಮುಂದೆ ನಾವು ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಈಗ ಕಾರ್ಯಕ್ರಮದ ಹತ್ತಿರ ನಾವು ಬರ್ತಾ ಇದ್ದೀವಿ. ಸಾಕಷ್ಟು ಮಹಾಸ್ವಾಮಿಗಳು ಮತ್ತು ಗುರುಗಳು, ಊರಿನ ಹಿರಿಯರು ಮತ್ತು ಅಣ್ಣ ತಮ್ಮಂದಿರು, ತಾಯಂದಿರು, ಅಕ್ಕಂದಿರು ಎಲ್ಲರೂ ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಆ ಕಾರ್ಯಕ್ರಮವನ್ನು ಸದ್ಯ ನಾವು ವೀಕ್ಷಣೆ ಮಾಡಲು ಹೋಗೋಣ ಅಂತೇಳಿ ನೋಡೋಣ. ಈಗ ನಮಗೆ ಬಸವೇಶ್ವರ ಒಂದು ಮೂರ್ತಿ ನಮಗೆ ಕಾಣ್ತಾ ಇದೆ. ಆ ಬಸವೇಶ್ವರ ಮೂರ್ತಿಗೆ ನಾವು ಹಣೆ ಹಚ್ಚಿ ನಮಸ್ಕಾರಗಳನ್ನು ಸಲ್ಲಿಸಿ ಈಗ ಆ ಕಾರ್ಯಕ್ರಮದ ಸನ್ಮಾನ್ಯರಾದ ಸಿಪಾಯಿ ಸಾಹೇಬರಾದ ಮಲ್ಲಿಕಾರ್ಜುನ್ ಸಿಂಧೂರ್ ಅವರ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ. ಏನು ದಕ್ಷ ಅಧಿಕಾರ, ಈ ಒಂದು ಅಧಿಕಾರದಲ್ಲಿ ಅವರು ಬಂದು ಆದರೆ ಒಂದು ಧಾರ್ಮಿಕ ಒಂದು ಕ್ಷೇತ್ರದಲ್ಲಿ ಅವರು ಪ್ರತಿ ವರ್ಷ ತಂದೆ ಮತ್ತು ತಾಯಿಯವರ ಒಂದು ಪುಣ್ಯ ಸ್ಮರಣೆಯನ್ನು ಮಾಡಿ ಇಡೀ ನಮ್ಮ ಸುತ್ತಲಿನ ಎಲ್ಲ ಸಮಾಜ. ಬಂಧುಗಳೇ, ಈಗ ನಮ್ಮ ಔಜಿಕರ್ ಮಹಾರಾಜರ ಮಠದ ಅಥಣಿ ತಾಲೂಕಿನ ನದಗಾಂವ್ ಗ್ರಾಮದಲ್ಲಿರುವ ಭೂಕೈಲಾಸ ಮಂದಿರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ಮಹಾದೇವ ಮಹಾರಾಜರಿಗೆ ಈಗ ಐಗಳಿ ಗ್ರಾಮದ ಹಿರಿಯರು ಸನ್ಮಾನವನ್ನು ಮಾಡಿ ಅವರಿಗೆ ಶಾಲ್ ಹೊದಿಸಿ ಮಲಾರ್ಪಣೆ ಮಾಡಿ ಗೌರವ ಸಮರ್ಪಣೆಯನ್ನು ಮಾಡಿರುತ್ತಾರೆ. ಸನ್ಮಾನ್ಯ ಸದ್ಗುರುಗಳಾದ ಮಹಾದೇವ ಮಹಾರಾಜರು ಅವರು ಸನ್ಮಾನ ಸರ್ಕಾರವನ್ನು ಸ್ವೀಕರಿಸಿದರು. ಅದರಂತೆ ಅಲ್ಲೇ ಪಕ್ಕದಲ್ಲಿರುವ ಮಹಾರಾಜರು ಅವರು ಕೂಡ ಒಂದು ಸನ್ಮಾನ ಸತ್ಕಾರವನ್ನು ಸ್ವೀಕರಿಸಿದರು. ಈಗ ನಮ್ಮ ಶಿಕ್ಷಕರಾದಂಥ ಅಪ್ಪ ಸಾಬ್, ಸನ್ಮಾನ್ಯ ಅಪ್ಪ ಸಾಬ್ ತೆಲ್ಸಂಗ್ ಅವರು ಸನ್ಮಾನ್ಯ ಬಿಜಾಪುರದ ಡಾಕ್ಟರ್ ಮಹಾಂತೇಶ್ ಬಿರಾದರ್ ಸರ್ಗೆ ಸನ್ಮಾನವನ್ನು ಮಾಡಿದರು. ಸನ್ಮಾನ್ಯ ಡಾಕ್ಟರ್ ಮಹಾಂತೇಶ್ ಬಿರಾದರ್ ಸರ್ ಅವರು ಸತ್ಕಾರವನ್ನು ಸ್ವೀಕರಿಸಿದರು. ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅವ್ಯಾಹತವಾಗಿ ಐಗಿಳಿಯ ತಪೋ ಭೂಮಿಯಲ್ಲಿ ನಡೆದುಕೊಂಡು ಬಂದಿದೆ. ತಾವೆಲ್ಲರೂ ಇಲ್ಲಿ ಸೇರಿದಂಥ ಎಲ್ಲ ಶರಣರ ಅಂತರಾತ್ಮಕ್ಕೆ ನಾನು ಹಣೆಮಣಿದು ಈ ಕಾರ್ಯಕ್ರಮ ಈಗ ಶರಣರಾದಂಥ ಕಗ್ಗೋಡ ಶ್ರೀಗಳಿಂದ ತಮ್ಮ ಭಕ್ತಿಯ ಪುಷ್ಪಗಳನ್ನು ನಮ್ಮ ಮೇಲೆ ಅವರು ನಿವೇದಿಸಬೇಕು ಅಂತ ಹೇಳ್ತಾ, ದಯವಿಟ್ಟು ತಾವೆಲ್ಲರೂ ಶ್ರೀಗಳು ಅತ್ಯುತ್ತಮವಾದಂತಹ ಈ ಒಂದು ವೇಳೆಗೆ ಬೆಲೆ ಕೊಟ್ಟು ಅವರ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ಇಲ್ಲಿ ಬಂದಿದ್ದಾರೆ ನಮ್ಮ ಉದ್ಧಾರಕ್ಕೆ. ಹಾಗಾಗಿ ಶ್ರೀಗಳು ಕಗ್ಗೋಡ ಶ್ರೀಗಳು ಈ ನಿಮಿಷದಲ್ಲಿ ತಮ್ಮ ಸೇವೆಯನ್ನ ಪೂರ್ಣ ಮಾಡ್ಬೇಕಂತ ಹೇಳಿ ಅವ್ರಿಗೆ ಕೋರ್ತೀನಿ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರಪು ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ ಇಂಚಗೇರಿ ಸಂಪ್ರದಾಯದ ಮೂರು ಪುರುಷರಾದ ಕುರ್ಲಿಂ ಜಂಗಮ್ ಮಹಾರಾಜರನ್ನು ಮೊದಲು ಮಾಡಿಕೊಂಡು ಇಲ್ಲಿಯ ಪರ್ಯಂತರ ಆಗಿ ಹೋದಂಥ ಎಲ್ಲ ಸದ್ಗುರು ಸಮರ್ಥರನ್ನು ನನ್ನ ಮನದಾಳದಲ್ಲಿ ಸ್ಮರಿಸಿಕೊಂಡು, ಅದರಂತೆ ಭೂ ಕೈಲಾಸ ಮಂದಿರ ನಂದಗಾಂವ್ ಗ್ರಾಮೀಣ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಮರ್ಥ ಔಜಿಕರ ಮಹಾರಾಜರನ್ನು ಹೃದಯ ಮಂದಿರ ಧ್ಯಾನಿಸಿಕೊಂಡು, ಔಜಿಕರ ಮಹಾರಾಜರ ಪರಾವತಾರಿಗಳು
ಭೂ ಕೈಲಾಸ ಮಂದಿರದ ಸಂಸ್ಥಾಪಕ ಪೀಠಾಧ್ಯಕ್ಷರು, ಇವತ್ತಿನ ಬ್ರಹ್ಮ ವೇದಿಕೆ ಘನ ಅಧ್ಯಕ್ಷರು ಹಾಗೂ ನನ್ನ ಆರಾಧ್ಯ ಗುರುಗಳಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಮರ್ಥ ಮಹಾದೇವ ಮಹಾರಾಜರ ಪಾದಕ್ಕೂ ನನ್ನ ಅನಂತ ಕೋಟಿ ಧೀರದಂಡೋತ್ಪನ್ನಾಮವನ್ನು ಸಲ್ಲಿಸುತ್ತಾ, ಅದರಂತೆ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ನಮ್ಮ ಹುಬ್ಬಳ್ಳಿ ಹಾಗೂ ಬಿಜಾಪುರದ ಪರಮ ಪೂಜ್ಯ ಅಭಿನವ ಸಿದ್ಧಾರೂಢ ಅಪ್ಪಂಗಳಿಗೂ ಹಾಗೂ ಇನ್ನೂ ಬರುವಂಥ ಶರಣರಿಗೂ ಹಾಗೂ ಅವರ ಜೊತೆಯಲ್ಲಿ ಬಂದಂಥ ಅವರ ಪರಮ ಶಿಷ್ಯರಿಗೂ ಹಾಗೂ ಮಹಾಂತೇಶ್ ಬಿರಾದರ್ ಸರ್ರಿಗೂ, ಸಂಗೀತ ಕಲಾಕಾರರಾದ ಶಿವನಗೌಡ ಹಾಗೂ ರಾಮಯ್ಯನವರಿಗೂ, ಶರಣ ನಿಂಗಪ್ಪ ಕಾಕ ಹಾಗೂ ಶರಣ ದಾನಂತಾಯಿಯವರ ಪುಣ್ಯಾರಾಧನೆ ಕಾರ್ಯಕ್ರಮ. ಪುಣ್ಯಾರಾಧನೆ ಪುಣ್ಯವಂತರು ಆಚರಿಸಿಕೊಳ್ಳತಕ್ಕಂಥ ಆರಾಧನೆ ಪುಣ್ಯಾರಾಧನೆ. ಪುಣ್ಯವಂತರದ್ದು ಯಾರಿಗತ್ತಾರು? ಜೀವಿತ ಅವಧಿ ಒಳಗೆ ಇದ್ದಾಗ ಎಲ್ಲರಿಗೂ ಒಳ್ಳೆಯದನ್ನು ಅನಿಸ್ಕೊಂಡು ಚಲೋ ಸತ್ಕಾರ್ಯ ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿ ಸಮಾಜದಾಗ ಒಳ್ಳೆಯವರು ಅನಿಸ್ಕೊಂಡು ಯಾರು ಈ ಲೋಕ ಚರಿಸಿ ಹೋಗ್ತಾರ ಅವ್ರಿಗೆ ಪುಣ್ಯವಂತರತಾರು. ಅಂಥವ್ರು ಮಾತ್ರ ಪುಣ್ಯತಿಥಿ ಆಗ್ತಾವು. ಸರ್ವ ಸಾಮಾನ್ಯ ಎಲ್ಲರದು ಪುಣ್ಯತಿಥಿ ಆಗಂಗಿಲ್ಲ. ಈ ಊರು ಹುಟ್ಟದ ಲಕ್ಷ ಮಂದಿ ಸತ್ತಾರು ಹೋಗ್ಯಾರ, ಎಲ್ಲರೂ ಪುಣ್ಯತಿಥಿ ಆಗಂಗಿಲ್ಲ. ಊರಾಗೇನು ಬಸ್ಟ್ನಾಗ ಸಣ್ಣ ಪುಣ್ಯತಿಥಿ ಆಗ್ತಾವು. ಅಂತ ಪುಣ್ಯ ಇದ್ದರನ್ನ ಪುಣ್ಯತಿಥಿ ಆಗ್ತೈತಿ, ಇಲ್ಲಾರ ಪುಣ್ಯತಿಥಿ ಆಗುವುದಿಲ್ಲ. ಇದಕ್ಕೆ ಬಸವಣ್ಣ ಹೇಳ್ತಾರೆ, ಮೃತ್ಯ ಲೋಕವೆಂಬುವುದೊಂದು ಕರ್ತಾರನ್ನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ. ಬಸವಣ್ಣರು ಹೇಳ್ತಾರೆ, ಈ ಜೀವಿತ ಅವಧಿ ಒಳಗೆ ಇದ್ದಾಗ ಎಲ್ಲಾರಿಗೆ ಬೇಕಾಗಿ ಎಲ್ಲಾರ ಕರೆದ ಚಲೋ ಅನ್ಸ್ಕೊಂಡ ಯಾರ ದೇಹ ಬಿಟ್ಟು ಹೋಗ್ತಾರೋ ಅವ್ರು ಇಲ್ಲಿ ಎಲ್ಲರಿಗೆ ಇದ್ದಾಗ ಬೇಕಾಗಿರ್ತಾರೋ, ದೇಹ ಬಿಟ್ಟ ಮೇಲೆ ಸ್ವರ್ಗದಾಗ ಎಲ್ಲರಿಗೆ ಬೇಕಾಗಿರ್ತಾರೋ. ಮತ್ತೆ ಇಲ್ಲಿ ಜೀವಿತ ಅವಧಿ ಒಳಗೆ ಇದ್ದಾಗನ ಎಲ್ಲರಿಗೆ ಬೇಸರಾಗಿ ಹೆಂತಿದ್ದವ್ರು ಸತ್ತವ್ರಿನ ಇವ್ರು ಯಾಕೆ ಸಾಯವರತ್ತು ಸಮಾಜ ಕಡೆ ಅನ್ಸ್ಕೊಂಡು ಸದಾವ ಕೆಟ್ಟ ವಿಚಾರ ಮಾಡಿ ಯಾರು ಇಲ್ಲಿ ಎಲ್ಲರಿಗೆ ಬೇಡಾಗಿ ಹೋಗ್ತಾರೋ ಅವ್ರ ಸಾಕಿನಾಗ ಅಲ್ಲಿ ಎಲ್ಲರಿಗೆ ಬೇಡಾಗಿರ್ತಾರೋ. ಅದಕ್ಕೆ ಇಲ್ಲಿ ಮತ್ತೊಂದು ಸ್ವರ್ಗ ಲೋಕ ಎಲ್ಲಿ ಏನೂ ಇಲ್ಲ. ಸತ್ಯ ನುಡುವುದೇ ದೇವಲೋಕ, ನಿತ್ಯ ನುಡುವುದೇ ಮರ್ತು ಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ ನೀವು ಇದೇ ಪ್ರಮಾಣ. ಇಲ್ಲಿ ಏನೂ ಇಲ್ಲ. ಸ್ವರ್ಗೂ ನಮ್ಮ ಕೈಯಾಗದ, ನರಕು ನಮ್ಮ ಕೈಯಾಗದ. ನಾವು ಹೇಗೆ ನಡೀತೀವಿ, ನಮ್ಮ ಆಚಾರ ವಿಚಾರ, ನಮ್ಮ ನೀತಿ, ನಮ್ಮ ದಿನನಿತ್ಯ ನಡೆ ಏನದಾವ ಅದರ ಮೇಲೆ ಸ್ವರ್ಗ ನರಕ ನಿರ್ಣಯ ಆಗ್ತದ. ಇದಕ್ಕೆ ಅವ್ರು ಕುವೆಂಪು ಅವರು ಬರೆದ್ರು, ಸ್ವರ್ಗದ ಬಾಗಿಲ ಎಲ್ಲಿ ಹೋದನ್ನ ನುಗ್ಗಿದ್ರು ಎಲ್ಲಿ ಸಿಗಲೇ ಇಲ್ಲ, ಸ್ವರ್ಗ ಎಲ್ಲಿ ಇಲ್ಲ ಅಂದಾರ ಅವರು. ನಾವ ಸೃಷ್ಟಿ ಮಾಡೋದು ಅದನ್ನ, ನಮ್ಮ ನಡೆಯ ಒಳಗೇನೆ ಎಲ್ಲ ಸ್ವರ್ಗ ನರಕ ನಾವು ಕಂಡುಕೊಳ್ಳೋದು. ಎಲ್ಲಿ ಬ್ಯಾರೆ ಇಲ್ಲ, ಮತ್ತೊಂದು ಹೋಗಿಲ್ಲ, ತೆಲಗಿಂದ ಹೋಗಿಲ್ಲ. ಅದಕ್ಕೆ ಮನುಷ್ಯ ಇದು ಬಹಳ ಶ್ರೇಷ್ಠವಾದಂಥ ಜನ್ಮ. ಇದಕ್ಕೆ ಸಂತ ತುಕಾರಾಮರು ಒಂದು ಕಡೆ ಬರೆದ್ರ, ನರಜನ್ಮ ಪರಮ ಪಾವನ ಪಾಹುನಿ ನ ಸಾಧೆ ಬ್ರಹ್ಮಜ್ಞಾನ್ ಲಾಂಡಾಗಾರ್ ದಬ್ಜಾನ್ ಪುಚ್ಛಹೀನ ದೋಪಾಯ. ಸಂತ ತುಕಾರಾಮರು ಬರೆದ್ರು, ಇಂಥ ಶ್ರೇಷ್ಠವಾದಂಥ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಇಂಥ ಸತ್ಸಂಗದಾಗ ಭಾಗಿಯಾಗಿ ಸದ್ಗುರುನಾಥಿಂದ ಉಪಕ್ರಮಿಸಿದಂಥ ಡಾಕ್ಟರ್ ಮಹಾಂತೇಶ್ ಬಿರಾದರ್ ಇವರು ಶ್ರೀಯುತರು MB ಪಾಟೀಲರಿಗೆ ಅತಿ ಆತ್ಮೀಯರು. BLD ಸಂಸ್ಥೆಯ ನಿರ್ದೇಶಕರಾಗಿ, ಲೀಗಲ್ ಅಡ್ವೈಸರ್ ಆಗಿ, ಹಾಗೆ ಸಾಹಿತಿಗಳಿಗೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ತಮ್ಮ ಅನುಭವವನ್ನು ಈ ವೇದಿಕೆ ಮುಖಾಂತರ ಹಂಚ್ಕೋಬೇಕಂತ ಹೇಳಿ ಅವರಲ್ಲಿ ನಾನು ಕೋರ್ತೇನೆ. ಶ್ರೀಯುತರು ಸಾಹಿತಿಗಳಾಗಿಯೂ ಕೂಡ, ಲೀಗಲ್ ಅಡ್ವೈಸರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೀಗ ಚೆಲ್ಲೂರು ತಪೋವನದಲ್ಲಿ ತಮ್ಮ ಅನುಭವವನ್ನು ನಮ್ಮೆಲ್ಲರಿಗೂ ಕೂಡ ಹಂಚ್ಕೋತಿದ್ದಾರೆ. ನಾವು ಕೂಡ ಸಹೃದಯಗಳು. ಲಿಂಗೈಕ್ಯರಾದ ನಿಂಗಪ್ಪ ನರಸಪ್ಪ ಸಿಂಧೂರವರು ಹಾಗೂ ಲಿಂಗೈಕ್ಯರಾದ ದಾನಮ್ಮ ನಿಂಗಪ್ಪ ಸಿಂಧೂರವರ ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜನೀಯರು ಜಗದ್ಗುರು ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು, ಶಾಂತಾಶ್ರಮ ಹುಬ್ಬಳ್ಳಿ ಮತ್ತು ಬಿಜಾಪುರ ಅಂತಾರೆ. ಇದರೊಳಗೆ ಷಣ್ಮುಖಾರೂಢ ಮಠ ಬಿಜಾಪುರ ಅಂತ ಸೇರಿಸ್ಬೇಕು. ಯಾಕಂದ್ರೆ ಅವರು ಷಣ್ಮುಖಾರೂಢ ಮಠದ ಸ್ವಾಮಿಗಳಾಗಿಯೇ ಹೆಚ್ಚು ನಮ್ಮ ಹಿಂದಿನ ಸ್ವಾಮೀಜಿಯವರು ಮತ್ತು ಅವರ ಉತ್ತರಾಧಿಕಾರಿಯಾಗಿ ಈಗ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರು ಮತ್ತು ಭೂ ಕೈಲಾಸ ಮಂದಿರ ನಂದಗಾಂವದ ಮಹಾದೇವ ಮಹಾರಾಜರು ಹಾಗೂ ಚಿಕ್ಕಪಡಸಲಿಗೆ ಶಿವರುದ್ರಯ್ಯ ಬಬಲಾದಿ ಮಠರು,
ಲಕ್ಷ್ಮಣ್ ನಿಂಬರ್ಗೆ ಸಾಹೇಬರು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರಬೇಕಾಗಿತ್ತು. ಸಿಂಧೂರ್ ಸಾಹೇಬರು ಅವ್ರನ್ನೂ ಒಂದ್ಸಲ ರಿಕ್ವೆಸ್ಟ್ ಮಾಡಿಕೊಡ್ರಿ ಅಂತ ಕೇಳಿದ್ರು. ನಾನು ಬೆಳಗ್ಗೆ ಮಾತಾಡಿದೆ ಸರ್ ಅವ್ರಿಗೆ ಬರ್ಬೇಕಂದ್ರೆ. ಆದ್ರೆ 9ನೇ ತಾರೀಕು ಮುಖ್ಯಮಂತ್ರಿಗಳು ಬಿಜಾಪುರಕ್ಕೆ ಬಂದು ಅವತ್ತು ಕಾರ್ಯಕ್ರಮ ಇದೆ, ಅದರ ವಾಸ್ತವ್ಯ ಇದೆ. ಇವತ್ತು ಅವರೆಲ್ಲ ಅದರದ್ದು ಮೀಟಿಂಗ್ಗಳು, ಜಾಗ ನೋಡುವಂಥದ್ದು ಇವತ್ತೆಲ್ಲ ಅಲ್ಲಿ ಕಾರ್ಯಕ್ರಮ ಅದಾವು. ನಾ ಇನ್ನೊಂದ್ಸಲ ಅವರು ಸಿಂಧೂರ್ ಅವ್ರ ತೋಟಕ್ಕೆ ನಾನು ಬಂದು ಹೋಗ್ತೀನಿ ಅಂತ ಹೇಳಿ ಅವರು ನಿಂಬರ್ಗಿ ಸಾಹೇಬರು ತಿಳಿಸಿದ್ದಾರೆ. ನಮ್ಮ ಎಲ್ಲ ವೇದಿಕೆ ಮುಂಭಾಗದಲ್ಲಿರುವ ಹಿರಿಯರೇ, ತಾಯಂದಿರೇ, ಮುಖ್ಯವಾಗಿ ಸಿಂಧೂರು ಸಾಹೇಬರು ಇವತ್ತೇನು ಪುಣ್ಯ ಸ್ಮರಣೆ ಮಾಡ್ತಾರ, ಅವ್ರ ತಂದೆ ತಾಯಿ ನಿಜವಾಗಿಯೂ ಅವರು ಪುಣ್ಯವಂತರು ಅಂತಕ್ಕಂಥ ಮಾತನ್ನ ನಮ್ಮ ಮಹಾರಾಜರು ಹೇಳಿದರು. ಯಾಕಂದ್ರೆ ತಂದೆಯವರು ತೀರಿ ಹೋಗಿ 24 ವರ್ಷ ಆಯಿತು, ತಾಯಿಯವರು ತೀರಿ ಹೋಗಿ 13 ವರ್ಷ ಆಯಿತು. ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ, ಯಾಕಂದ್ರೆ ನನಗನೇ ಅವರು ಸುಮಾರು 2 ರಿಂದ 3 ವರ್ಷ ಕಂಟಿನ್ಯೂಸ್ ಆಗಿ ಕರೆದಿದ್ರು. ಪ್ರತಿ ಸಲನೂ ಬೇರೆ ಬೇರೆ ಕೆಲಸದ ಕಾರಣಕ್ಕೆ ಬರೋಕ್ಕೆ ಆಗಲಿಲ್ಲ. ಆದ್ರೆ ಈ ಸಲ ಅವ್ರು ಫೋನ್ ಮಾಡಿದಾಗ ನಾನು ಮೊದಲೇ ಮಾತಿಗೆ ಸರ್ ನಾವು ಎಷ್ಟನೇ ತಾರೀಕು ಹೇಳ್ರಿ ನಾ ಬರ್ತೀನಿ ಅಂತಕ್ಕಂಥ ಮಾತು ಹೇಳಿದೆ. ಯಾಕಂದ್ರೆ ತಂದೆ ತಾಯಿ ಬಗ್ಗೆ ಇಷ್ಟು ಪ್ರೀತಿ ಇಟ್ಟುಕೊಂಡು ಪ್ರತಿ ಸಲ ಒಂದು ವಿಶೇಷವಾದಂತ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಾರೆ. ಹೋದ ವರ್ಷ ಅವರು ಈ ರೈತರಿಗೆ ಸಂಬಂಧಪಟ್ಟದ್ದು, ಕಬ್ಬಿನ ಬೆಳೆಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಚಟುವಟಿಕೆಗಳನ್ನ, ಬೇರೆ ಬೇರೆ ವಿಜ್ಞಾನಿಗಳನ್ನ, ರೈತರನ್ನ ಕರೆಸಿ ಅವರು ಮಾಡಿದ್ರು. ಈ ವರ್ಷ ಅವರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನ ಕೊಡ್ಲಿಕ್ಕೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಅವರನ್ನ ಬೆಳೆಸೋಣ ಅಂತಕ್ಕಂಥದಕ್ಕೆ ಪ್ರತಿಭಾ ಪುರಸ್ಕಾರವನ್ನ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಜ್ಞಾನ ದಾಸೋಹ, ಒಳ್ಳೆಯವರನ್ನ ಕರೆಸಿ ಅವರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನ, ಬೇರೆ ಬೇರೆ ವರ್ಗದ ಜನರಿಗೆ ಒಳ್ಳೆಯದನ್ನ ಮಾಡ್ತಕ್ಕಂಥ ಕೆಲಸವನ್ನ ಸಿಂಧೂರ್ ಅವರು ಮಾಡ್ತಾ ಇದ್ದಾರೆ. ಅವರು ಇದನ್ನ ನಿರಂತರವಾಗಿ ಮುಂದುವರಿಸಲಿ, ದೇವರು ಇನ್ನೂ ಅವ್ರಿಗೆ ಒಳ್ಳೆ ಶಕ್ತಿಯನ್ನ ಕೊಡ್ಲಿ ಇದ್ದೀವಿ. ಸಿಂಧೂರ್ ಅವ್ರದ್ದು ಬಹಳ ವರ್ಷದಿಂದ ನಮಗೆ ಪರಿಚಯ ಇದ್ರೂ ಸಹಿತ ಸಿಂಧೂರ್ ಅವರು ವೈಯಕ್ತಿಕವಾಗಿ ನನಗೆ ಆತ್ಮೀಯ ಆಗಿದ್ದು ಹೇಗೆ ಅಂತಂದ್ರೆ, ಪೊಲೀಸ್ ಅಧಿಕಾರಿ ಆಗಲ್ಲ, ಅವರು ಅವಾಗ ಹೇಳ್ತಾ ಇದ್ರು, ಈ ಒಂದು ರಸ್ತೆಗೆ ಹಳಕಟ್ಟಿಯವ್ರ ಹೆಸರು ಇಡ್ಬೇಕ್ರಿ, ಇದಕ್ಕೆ ಹಳಕಟ್ಟಿಯವ್ರ ಸರ್ಕಲ್ ಇಡ್ಬೇಕ್ರಿ, ಇದನ್ನ ಪಠ್ಯದೊಳಗೆ ಸೇರಿಸ್ಬೇಕ್ರಿ ಅಂತ ಇಂಥ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಅವರು ಹೆಚ್ಚು ನಮ್ಮ ಜೊತೆಗೆ ಸಂಭಾಷಣೆ ಮಾಡೋದ್ರ ಮೂಲಕ ಅವರಲ್ಲಿ ಇರ್ತಕ್ಕಂತಹ ಒಂದು ಶರಣ ವ್ಯಕ್ತಿತ್ವ ನನಗೆ ಪರಿಚಯ ಆಯಿತು. ಆ ಕಾರಣಕ್ಕಾಗಿ ನಾನು ಅವರನ್ನ ಹೆಚ್ಚು ಗೌರವಿಸುವಂತಹ ಕಾರಣಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಅಂತಹ ಸಿಂಧೂರ್ ಅವರ ತಂದೆ ತಾಯಿ ಹೆಸರಿನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಮುಂದುವರಿಲಿ ಅಂತ ಹೇಳ್ತಾ, ಇವತ್ತು ಸಿಂಧೂರ್ ಅವರು DSP ಆಗಿರ್ಬೋದು, ನಾಳೆ ರಿಟೈರ್ಡ್ ಆಗಿರ್ಬೋದು, ಆದರೆ ಅವರ ಕಾಲಘಟ್ಟದಲ್ಲಿ ಏನು ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿದ್ರು ಅದು ಮುಂದಿನ ಜನರಿಗೆ ಪ್ರೇರಣೆ ಕೊಡ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಸಿಂಧೂರ್ ಕುಟುಂಬದವರಿಗೆ ಹಾಗೂ ಅವರೆಲ್ಲ ಸ್ನೇಹಿತರಿಗೆ ಮತ್ತು ಐಗ್ಳಿ ಗ್ರಾಮಸ್ಥರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಶ್ರೀ ಅರವಿಂದರಾವ್ ಬಿ ದೇಶಪಾಂಡೆ, ದಕ್ಷಿಣ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇವರಿಗೆ ಶರಣ ಶ್ರೀ ಸಿದ್ದಪ್ಪ ಬಳ್ಳೊಳ್ಳಿ ಇವರು ಮಾಲಾರ್ಪಣೆ ಹಾಗೂ ಗೌರವ ಸಮರ್ಪಣೆಯನ್ನು ನೆರವೇರಿಸಬೇಕೆಂದು ನಾನು ಕೋರ್ತೇನೆ. ಶರಣ ಸಿದ್ದಪ್ಪ ಬಳ್ಳೊಳ್ಳಿಯವರು ಶ್ರೀ ಹಿರಿಯರಾದಂತಹ ಹಾಗೂ ಅನುಭವಿಯಾದಂತಹ ಹಾಗೂ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರೂ ಆದಂತಹ ಶ್ರೀ ಅರವಿಂದರಾವ್ ಬಿ ದೇಶಪಾಂಡೆ, ದಕ್ಷಿಣ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ಸರಳ ಜೀವಿಗಳು, ರಾಷ್ಟ್ರ ಪ್ರೇಮಿಗಳು, ಹಾಗೆ ಶಿಕ್ಷಣ ಸಂಸ್ಥೆಯ ಉತ್ತರ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಧನ್ಯವಾದಗಳು ಸರ್. ಇನ್ಮೇಲೆ ಶ್ರೀಯುತ ಅರವಿಂದರಾವ್ ಬಿ ದೇಶಪಾಂಡೆ ಅವರು ತಮ್ಮ ಈ ವೇದಿಕೆಯನ್ನು ಉದ್ದೇಶಿಸಿ ತಮ್ಮ ಅನುಭವವನ್ನು ಹಂಚ್ಕೋಬೇಕಂತ ಹೇಳಿ ಅವರಲ್ಲಿ ನಾನು ನಿವೇದಿಸ್ತೇನೆ. ಈ ಪುಣ್ಯಪ್ರದ ಕಾರ್ಯಕ್ರಮದಲ್ಲಿ
ವೇದಿಕೆಯ ಮೇಲೆ ಸಾನ್ನಿಧ್ಯದಲ್ಲಿರುವಂಥ ಎಲ್ಲ ಪೂಜ್ಯರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸಿಂಧೂರು ಕುಟುಂಬದವರಿಗೂ ನನ್ನ ಪ್ರಣಾಮಗಳನ್ನು ತಿಳಿಸ್ತಾ ವೇದಿಕೆ ಮುಂದೆ ಇರುವಂಥ ಎಲ್ಲ ಹಿರಿಯರೇ, ತರುಣರೇ ಮತ್ತು ತಾಯಂದಿರೇ, ನಾನು ಮೊದಲೇ ಪುಣ್ಯಪ್ರದ ಕಾರ್ಯಕ್ರಮ ಅಂತ ಹೇಳಿದೆ. ಇದು ನಿಜಕ್ಕೂ ಒಂದು ಪುಣ್ಯಪ್ರದ ಕಾರ್ಯಕ್ರಮನೇ. ಅದರ ಪ್ರಕಟೀಕರಣ ಸಮಾಜದಲ್ಲಿ ಮಾಡೋದು ಬಹಳ ಮಹತ್ವದ ಸಂಗತಿ. ಆ ದೃಷ್ಟಿಯಿಂದ ಸಿಂಧೂರವರು ತಮ್ಮ ತಾಯಿ ತಂದೆಗಳ ಸ್ಮರಣಾರ್ಥವಾಗಿ ಕಳೆದ 22 ದಶಕಗಳಿಂದ 24ನೇ ವರ್ಷದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರೋದು ನಿಜಕ್ಕೂ ಅವ್ರಿಗೆ ಸಿಕ್ಕಂಥ ಸಂಸ್ಕಾರದ ಪ್ರಕಟೀಕರಣ ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಒಂದು ಅನುಕರಣೀಯ ಅಂತ ಹೇಳ್ತಾ ಈ ರೀತಿಯ ಕಾರ್ಯಕ್ರಮದ ಮುಖಾಂತರವಾಗಿ ಸಿಂಧೂರವ್ರ ಬಗ್ಗೆ ನಮ್ಮ ಗೌರವ ಇನ್ನೂ ಬಹಳಷ್ಟು ಹೆಚ್ಚಾಯಿತು ಅಂತ ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಸಿಂಧೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದರೂ ಕೂಡ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ. ಆದರೆ ಈ ಕಾರ್ಯಕ್ರಮ ಅಟೆಂಡ್ ಮಾಡಿದ ನಂತರ ಸಿಂಧೂರವ್ರ ಬಗ್ಗೆ ಇದ್ದಂಥ ನನ್ನ ಗೌರವ, ರೆಸ್ಪೆಕ್ಟು 2 ಪಟ್ಟು ಹೆಚ್ಚಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಉಂಗೂರ ಉಡ್ದಾರ ಮುರುದಾರ ಮಾಡಿಸಬಹುದು, ಉಂಗೂರ ಉಡ್ದಾರ ಮುರುದಾರ ಮಾಡಿಸಬಹುದು, ಮಡದೆ ಸತ್ತರ ತರಬಹುದು, ಮಡದೆ ಸತ್ತರ ತರಬಹುದು, ಹಡದಂತ ತಾಯಿ ತಂದೆ ಸತ್ತರ ಎಲ್ಲಿ ಸಿಕ್ಕಾರ ಅಂತಕ್ಕಂಥ ಮಾತನ್ನ ಇಲ್ಲಿ ನೆನಪಿಸ್ತಾ, ಆತ್ಮೀಯರೇ, ಇವೆರಡು ಪೂರ್ವ ಹಾಗೂ ಪಶ್ಚಿಮ, ಸೂರ್ಯ ಹಾಗೂ ಚಂದ್ರ, ಆಕಾಶ ಮತ್ತು ಭೂಮಿ ಎಷ್ಟು ಅಂತರವಿಯೋ ಅಷ್ಟೇ ಸಾಕ್ಷಿಭೂತವಾದಂತಹ ಅನುಭವವನ್ನ ನೀಡಿದಂತ ಸಹೋದರರಿಗೆ ಧನ್ಯವಾದಗಳನ್ನ ನಾನು ಹೇಳ್ತಾ, ಅತ್ಯುತ್ತಮವಾದಂತಹ ರೀತಿಯಲ್ಲಿ ಅಂಕಗಳನ್ನ ಗಿಟ್ಟಿಸಿಕೊಂಡು ರೈತರಿಗೆ ಹೆಮ್ಮೆ ಪಡತಕ್ಕಂತ ಮಗಳಾಗಿದ್ದಾಳೆ. ಅವಳನ್ನ ಈ ವೇದಿಕೆಯ ಮೂಲಕ ನಾವು ಪುರಸ್ಕಾರವನ್ನ ಮಾಡಲಿದ್ದೇವೆ. ದಯವಿಟ್ಟು ತಾವು ಬರಬೇಕು. ಹಾಗೆಯೇ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತ ಸುಹಾನಿ ಅಬ್ದುಲ್ ಮುಜಾವರ್ 625ಕ್ಕೆ 612 ಅಂಕಗಳನ್ನ ಪಡೆದು 97% ತೆಗೆದುಕೊಂಡು 2ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾಳೆ. ಅವರು ಇರ್ಲಿಲ್ಲ ಅಂದ್ರೆ ಅವ್ರ ಪಾಲಕರು ಬರಬೇಕಂತ ಹೇಳಿ. ಹಾಗೇನೆ ತೃತೀಯದಾಗಿ ಭಾಗ್ಯಶ್ರೀ ಸಂಗಯ್ಯ ಹಿರೇಮಠ್ 625ಕ್ಕೆ 607 ಅಂಕಗಳನ್ನ ಪಡೆಯುವುದರ ಮುಖಾಂತರ ಪ್ರತಿಶತ 97 ಪಡೆದುಕೊಂಡಿದ್ದಾರೆ. ಇನ್ನೊಂದು ವಿಶೇಷ ಏನಂತ ಕೇಳಿದ್ರೆ, ಐಗಿಣಿಯಲ್ಲಿ ಹೆಸರಿಗೆ ತಕ್ಕಂತ ಆದರ್ಶ ವಿದ್ಯಾಲಯ ಅದರ ಚೇರ್ಮನ್ ಆದಂತ ಅಪ್ಪು ಸರ್, ತೆಲ್ಸನ್ ಸರ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಸುಮಾರು ಅವ್ಯಾಹತವಾಗಿ ಈ ಕಾರ್ಯಕ್ರಮದಲ್ಲಿ ಅವರ ಶಿಕ್ಷಣ ಸಂಸ್ಥೆಯ ಅತ್ಯುತ್ತಮವಾದಂಥ ವಿದ್ಯಾರ್ಥಿಗಳನ್ನ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಅದು ಕೂಡ ಒಂದಾಗಿದೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಸೋನಾಲಿ ರಾಮಚಂದ್ರ ನಾಯ್ಕ್ ಅಂಕಗಳೊಂದಿಗೆ ಸಂಸ್ಕಾರ ಬಹಳ ಮುಖ್ಯ. ಇವರೆಲ್ಲ ಐಗಿಳಿ ಆದರ್ಶ ಶಾಲೆಯ ವಿದ್ಯಾರ್ಥಿಗಳು. ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಇವರು ಮುಂದೆ ಸಮಾಜದ ರತ್ನಗಳಾಗಿ ತಾವು ಕೂಡ ಕೊಡುಗೆಯನ್ನ ನೀಡಲಿ ಅಂತ ನಾನು ಈ ವೇದಿಕೆ ಮೂಲಕ ನಾನು ಅವರಿಗೆ ಅಭಿನಂದಿಸ್ತೇನೆ. ರೈತನ ಮಕ್ಕಳು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅಂತಕ್ಕಂಥ ಮಾತನ್ನ ಸುಮಾರು 6 ವರ್ಷದಿಂದ ಇಲ್ಲಿವರೆಗೆ ಅವರು ಗೌರವ ಪುರಸ್ಕಾರವನ್ನ ಸಿಂಧೂರ್ ಮಣಿತಂದ್ ಅವರು ಹಾಗೂ ಪಾಟೀಲ್ ಬಂಧುಗಳು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಇದೊಂದು ನಿಮಿತ್ತ ಮಾತ್ರ. ಈ ಪುಣ್ಯ ಸ್ಮರಣೆಯ ಜೊತೆಗೆ ಈ ಸಂಸ್ಕಾರ ಹಾಗೂ ಗುರುಲಿಂಗ ಜಂಗಮ ದರ್ಶನ ಹಾಗೂ ಓದುವ ಪ್ರವೃತ್ತಿ ಬೇರೆ ಬೇರೆಗಳಿಂದ ಆಗಮಿಸಿದಂಥ ಶ್ರೀಗಳಿಂದ ಆಶೀರ್ವಚನ ಮಾಡಿಸುವುದು ಅವರ ಒಂದು ಮೂಲ ತತ್ವವಾಗಿದೆ. ಬದುಕಬೇಕು ಕೇವಲ ನರಮಾಂಸಗಳಿಂದ ಬದುಕಬಾರ್ದು, ಹೃದಯದಿಂದ ಬದುಕಬೇಕು ಹಾಗೂ ಕೈಗಳಿದ್ದರೂ ದಾನಗಳಿಂದ ಬದುಕಬೇಕಂತಕ್ಕಂಥ ಮಾತನ್ನು ಅವರು ಇಲ್ಲಿ ಆ ಪರಿವಾರದವರು ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿನಿಯರಿಗೆ. ಹಾಗೆಯೇ ಮಹಿಳಾ ವಿಭಾಗದಲ್ಲಿ BSF ಆರ್ಮಿ ಐಗಿಳಿಯಲ್ಲಿ ಪ್ರೀತಿ ದಯಾನಂದ್ ಮಾಳಿ ಅವರು ಪ್ರಪ್ರಥಮವಾಗಿ ಐಗಿಳಿಯಲ್ಲಿ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆರ್ಮಿ ಸೇರಿದ್ದಾರೆ. ಅವರಿಗೂ ಕೂಡ ಇಲ್ಲಿ ಸನ್ಮಾನವನ್ನ ನಾವು ಮಾಡ್ತೇವೆ. ದಯವಿಟ್ಟು ಅವರು ಕೂಡ ಇಲ್ಲಿ ಬರ್ಬೇಕಂತ ಹೇಳಿ ಅವರನ್ನು ನಾನು ಇಲ್ಲಿ ವೇದಿಕೆಯಾಗಿ ಆಗ ಕರಿತಾ ಇದ್ದೇನೆ. ಪ್ರೀತಿ ದಯಾನಂದ್ ಮಾಳಿ ಮಹಿಳೆಯರು ಕೂಡ ಯಾವುದರಲ್ಲಿಯೂ ಕಡಿಮೆ ಇಲ್ಲ ಅಂತಕ್ಕಂಥ ಮಾತನ್ನ ಕೇವಲ
Shreya P. Chogla. Shreya P. Chogla plays Athene, a national cycling event, the participated which was held in Odisha. Please come here on the stage. By the grace of God, please come here on the stage and this procession programs. Second place in the state level college event, and next event is in Bihar, the national cycling event Bihar. ಸೊ ಇವರಿಗೂ ಕೂಡ ಮೋಸ್ಟ್ಲಿ ಬಹುಶಃ ಗೊತ್ತಿರ್ಬೇಕು, ನಮ್ಮ ಸಿಂಧೂರ್ ಸರ್ ಅವರು ರಸ್ಲಿಂಗ್ ಮಾಡ್ತಿದ್ರು, ಕುಸ್ತಿಪಟು. ಎಲ್ಲೇ ಜಾತ್ರೆ ಇರಲಿ, ಏನೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿರಲಿ, ಅವರು ಕೂಡ ಒಬ್ಬ ಕ್ರೀಡಾಪಟುವಾಗಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಪೊಲೀಸ್ ದಕ್ಷ ಅಧಿಕಾರಿಯಾಗಿ ಆ ಸೇವೆಯನ್ನ ನಾವು ನೋಡಿದ್ದೇವೆ. ಹಾಗೆ ಅವರ ಧರ್ಮ ಪತ್ನಿಯಾದಂಥ ಶ್ರೀಮತಿ ಮಹಾನಂದ ಪಾಟೀಲ್ ಅವರು ಕೂಡ ಶಿಕ್ಷಕಿಯಾಗಿ ಹಾಗೂ ಹಲವು ಸಂಘಟನೆಗಳಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಆ ಇಬ್ಬರು ಸತಿಪತಿಯರು ಆ ದೇವರವರಿಗೆ ಆಯುಷ್ಯ ಆರೋಗ್ಯ ಬಗ್ಗೆ ಕೊಟ್ಕೊಪ್ಪಲ್ಲಿ ಶ್ರೀಗಳ ಆಶೀರ್ವಚನ ಅವ್ರ ಮೇಲೆ ಯಾವತ್ತೂ ಆಶೀರ್ವಾದ ಇದೆ ಅಂತ ನಾನು ಅವರಲ್ಲಿ ಹೇಳ್ತಾ, ಶರಣು ಧರ್ಮ ಭೂಮಿಗೆ, ಶರಣು ನನ್ನ ಕರ್ಮ ಭೂಮಿಗೆ. ಈಗ ಆರೂಢ ಸ್ವಾಮೀಜಿ ಅವರಿಂದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಸದ್ಗುರು ಷಣ್ಮುಖಾರೂಢ ಯತಿಗಳನ್ನ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಯ ಕೈವಲ್ಯ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನ ರಚಿಸಿ ಶತಾಯುಷ್ಯ ಪರ್ಯಂತರ ಹಳ್ಳಿ ಪಟ್ಟಣಗಳನ್ನು ಸಂಚರಿಸಿ ನಿಜಗುಣರ ಶಾಸ್ತ್ರ ಬೋಧಿಸಿ ಅನಂತ ಮುಮುಕ್ಷುಗಳ ಉದ್ಧಾರಕರ್ತೃಗಳಾದ ಆರೂಢ ಜ್ಯೋತಿ ಶಿವಪುತ್ರ ಜನವರ ಪಾವನ ಸನ್ನಿಧಾನವನ್ನು ಭಕ್ತಿಯಿಂದ ಪ್ರಾರ್ಥಿಸಿ, ಎನ್ನ ಆತ್ಮಕಲ್ಯಾಣ ಕರ್ತೃ ಪೂಜ್ಯ ಅಭಿನವ ಗುರುಗಳವರ ಪಾವನ ಚರಣಗಳನ್ನು ಹೃತ್ಸರೋಜದಲ್ಲಿ ಪ್ರತಿಷ್ಠಾಪಿಸಿ, ತಾಯಿ ತಂದೆಗಳ ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ಪ್ರತಿಭಾ ಪುರಸ್ಕಾರವನ್ನ ಆಯೋಜಿಸಿ ಪವಿತ್ರ ಸಮಾರಂಭದಲ್ಲಿ ಪೂಜ್ಯ ವಚನಾನಂದ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಾನದಲ್ಲಿ ಅನಂತ ಪರಿಣಾಮಗಳನ್ನು ಆಚರಿಸಿ, ಇಷ್ಟು ಶಿಸ್ತಿನಿಂದ ಬೇರೆಯವರ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳೋದು ಬಹಳ ಕಷ್ಟ. ಯಾಕೆ ಹಿಂಗೆ ಶಿಸ್ತು ಕುಂತಾರಂತ ನಾನು ವಿಚಾರ ಮಾಡಿಕೊಂಡಾಗ ಮಹಾರಾಜರಂದ್ರು, ಇಲ್ರಿ ಇದು ಪೊಲೀಸರ ಕಾರ್ಯಕ್ರಮ ಅದ, ಹಿಂಗಾಗಿ ಹಂಗ ಈಗ ಕುಂತ ನಡೆಯುವುದಿಲ್ಲ ಅನ್ನೋದು. ಪೊಲೀಸರು ಅಂದ ತಕ್ಷಣನೇ ಜನರಲ್ಲಿ ಒಂದು ಭಯ ಅದ, ಅವ್ರ ಭಾಷೆಯ ಬಗ್ಗೆ ಎಲ್ಲರಿಗೂ ನೋಡಿದ್ರಂದ್ರೆ ಹೆದರ್ತಾರ, ಸ್ಟೇಷನ್ಗೆ ಕರೆಸಿದ್ರಂದ್ರೆ ಮುಗ್ದ ಹೋಯ್ತು. ಆದ್ರೆ ಅದಕ್ಕೆ ಅಪವಾದ ಅನ್ನುವ ಹಾಗೆ ತಮ್ಮ ನಡೆಯಲ್ಲಿ ತಮ್ಮ ನುಡಿಯಲ್ಲಿ ಯಾವಾಗಲೂ ಸಚ್ಚಾರಿತ್ರ್ಯವನ್ನು ಕಾಪಾಡಿಕೊಂಡು ಬಂದಿರುವಂಥವ್ರು ಅಂದ್ರೆ ನಮ್ಮ ಸಿಂಧೂರವರು ಅನ್ನುವಂಥದ್ದನ್ನ ಈ ಪ್ರಸಂಗದಲ್ಲಿ ನಾವು ನೆನಪಿಡ್ಬೇಕು. ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿ ಮಠದ ಒಂದು ಪೊಲೀಸ್ ಠಾಣೆಗೆ ಅವರು ಮುಖ್ಯಸ್ಥರಾಗಿ ಇರುವಂಥ, ಯಾವಾಗಲೂ ನಮ್ಮ ಮಠದೊಂದಿಗೆ ಬಹಳ ಆತ್ಮೀಯವಾಗಿರುವಂಥ ಸಂಪರ್ಕ. ಅವರು ತಾಯಿ ತಂದೆಗಳ ಈ ಪುಣ್ಯ ಸ್ಮರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ನಮ್ಮ ದೇಶಪಾಂಡೆಯವರು ತೈತರ್ಯೋಪನಿಷತ್ತಿನ ಶಿಕ್ಷಾವಲ್ಲರಿಯಲ್ಲಿ ಬರುವ ಒಂದು ಮಾತನ್ನ ಆರಂಭದಲ್ಲಿ ಉದಾಹರಣೆಯಾಗಿ ಹೇಳಿದರು. ಬಂಧುಗಳೇ, ಈಗ ಬಂದಂಥ ಮಹಾಸ್ವಾಮಿಗಳು ಯತಿಗಳು ಸಾಕಷ್ಟು ಮಾತಾಡ್ತಾ ಇದ್ರಿ. ಈಗ ನಮಗೆ ಸನ್ಮಾನ್ಯರಾದ ನಮ್ಮ ಅಥಣಿ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದಂಥ ಸನ್ಮಾನ್ಯ ಸದಾಶಿವಣ್ಣ ಬುಟಾಳಿಯವರು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಅವರನ್ನು ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಪ್ರೀತಿಯಿಂದ ಸ್ವಾಗತಿಸಿಕೊಂಡರು. ಹಾಗೆ ಇಲ್ಲಿ ಅನೇಕ ಇನ್ನೂ ಬಂಧು ಬಾಂಧವರು ಸೇರಿರುತ್ತಾರೆ ಮತ್ತು ಸನ್ಮಾನ್ಯ ಶ್ರೀ ಎಸ್.ಕೆ. ಬುಟಾಳಿಯವರು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಒಂದು ಮಹತ್ವ, ಅವರ ಆಗಮನ ಸಾಕಷ್ಟು
ಒಂದು ತೇಜಸ್ಸು ತಂದುಕೊಟ್ಟಿತ್ತು. ಈಗ ಅನೇಕ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಿಂದ, ಐಗಳಿಯಿಂದ ಮತ್ತು ಅಲ್ಲೇ ಪಕ್ಕದಲ್ಲಿ ಅರಟಾಳ್, ಒಂದು ತೆಲ್ಸಂಗ್, ಕುಹಳ್ಳಿ, ಅಡಹಳ್ಳಿ, ಕೊಕ್ಕಟ್ನೂರ್, ಈಗ ಸುತ್ತಮುತ್ತಲಿನ ಸಿಂಧೂರು ಬಂಧುಗಳ ಒಂದು ಒಮ್ಮೆರ ನಾವು ಪರಿವಾರ ಮಕ್ಕಳನ್ನ ನಮ್ಮ ಇಲ್ಲಿ ವಿಶ್ವಾಸಕ್ಕೆ ಆಗಮಿಸಿದೆ. ತೆಗೆದುಕೊಂಡು ನಮ್ಮ ಕೆಲಸವನ್ನು ರೈತ ಬಾಂಧವರು ಕೂಡ ಆಗಮಿಸಿದ್ದಾರೆ. ತಾಯಿ ತಂದೆಗಳ ಬಗ್ಗೆ ತಾಯಂದಿರು ಮಕ್ಕಳಿಗೆ ಪ್ರೀತಿ ಮತ್ತು ಹುಟ್ಟುತ್ತದೆ, ಗೌರವ ತಂಗಿಯರು, ಹುಟ್ಟುತ್ತದೆ. ಇಲ್ಲಿ ಸಾಕಷ್ಟು ಜನ ಮಕ್ಕಳಿಗೆ ಏನು ಊಟಕ್ಕೆ ಈ ಒಂದು ಬೇಕು ಅನ್ನೋದನ್ನು ವಿಚಾರ ಸನ್ಮಾನ್ಯ ಮಾಡಿ ಅಡಿಗೆ ಸನ್ಮಾನ್ಯರಾದ ಮಾಡೋದನ್ನ ತಾಯಿ CPI ತಂದೆಗಳು ಮರೆತು ಬಿಟ್ಟ. ಅಡಿಗೆ ಮಲ್ಲಿಕಾರ್ಜುನ್ ಮಾಡೋದು ದೊಡ್ಡ ಗದ್ದಲ. ನಿಂಗಪ್ಪ ಸಿಂಧೂರ್ ಅವರ ಒಂದು ತಂದೆ ತಾಯಿಗಳ ಒಂದು ಪುಣ್ಯ ಸ್ಮರಣೆಯ ಒಂದು ಕಾರ್ಯಕ್ರಮಕ್ಕೆ ಅವರು ಸತತವಾಗಿ ಈಗ 24 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಸಾಕಷ್ಟು ಜನ ರೈತ ಬಾಂಧವರು ಮತ್ತು ಸಾವಯವ ಕೃಷಿ ಮಾಡಿರ್ತಕ್ಕಂಥ ರೈತ ಬಾಂಧವರಿಗೆ ಆಗಾಗ ಅವರು ಸಾಕಷ್ಟು ಉತ್ತೇಜನ ನೀಡುವ ಸಲುವಾಗಿ, ಜ್ಞಾನವನ್ನು ಪ್ರಸಾರ ಮಾಡುವ ಸಲುವಾಗಿ ಮತ್ತು ಶಾಂತಿಯನ್ನು ನೆಲೆಸುವ ಒಂದು ವಿಚಾರವಾಗಿ ಮತ್ತು ವಿದ್ಯಾರ್ಜನೆಯನ್ನು ಪ್ರಸರಿಸುವ ಒಂದು ವಿಚಾರವಾಗಿ ಅವರು ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ತಮ್ಮ ತಂದೆ ತಾಯಿಗಳ ಒಂದು ಸ್ಮರಣಾರ್ಥವಾಗಿ, ತಂದೆ ತಾಯಿಗಳ ಒಂದು ಪ್ರೀತಿಯನ್ನು ನೆನಪಿಸುವುದಕ್ಕಾಗಿ ಒಂದು ಪೂಜಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಸಾಕಷ್ಟು ಬಂಧು ಬಾಂಧವರನ್ನು, ರೈತ ಬಾಂಧವರನ್ನು, ಸರ್ವಶ್ರೇಷ್ಠವಾದಂಥ ವಿದ್ಯಾರ್ಥಿನಿಯರನ್ನು ಕರೆಸಿ ಈ ಕಾರ್ಯಕ್ರಮಕ್ಕೆ ಯತಿಗಳಿಂದ ಪೂಜ್ಯ ಸ್ವಾಮೀಜಿಗಳಿಂದ ಮತ್ತು ಸನ್ಮಾನ್ಯರಾದ ಡಾಕ್ಟರ್ ಮಹಾಂತೇಶ್ ಬಿರಾದರ್ ಸರ್ಗಳಂಥ ವಿದ್ವಾನ್ರಂಥ ಬುದ್ಧಿಜೀವಿಗಳಿಂದ ಇಲ್ಲಿ ಅನೇಕ ಭಾಷಣಗಳನ್ನು, ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ಅವರು ಪ್ರತಿ ವರ್ಷ ಸನ್ಮಾನ್ಯರಾದ CPI ಸಾಹೇಬರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ನಿಂಗಪ್ಪ ಸಿಂಧೂರ್ ಅವರು ಐಗಳಿಯಲ್ಲಿ ಜನಿಸಿದರು. ಅಲ್ಲಿ ನಮ್ಮ SSMS ಅಂದರೆ SMS ಕಾಲೇಜ್, ಶ್ರೀ ಶಿವಯೋಗಿ ಮುರುಘೇಂದ್ರ ಸ್ವಾಮೀಜಿ ಕಾಲೇಜಿನಲ್ಲಿ ಅವರು ತಮ್ಮ ಪದವಿಯನ್ನು ಪಡೆದು BA ಡಿಗ್ರಿಯನ್ನು ಪಡೆದು ಅವರು ರಸ್ಲಿಂಗ್ ಅಂದರೆ ಕುಸ್ತಿಪಟುಗಳಾಗಿದ್ದರು, ಕ್ರೀಡಾಪಟುಗಳಾಗಿದ್ದರು. ಅಂಥ ಒಂದು ಕ್ರೀಡಾಪಟುಗಳಾದಂಥ ಅವ್ರಿಗೆ ನಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ ಅವರ ವಿದ್ಯಾರ್ಜನೆ ಕಾಲಕ್ಕೆ ಇತ್ತು. ಅದಕ್ಕೆ ಈಗ ಅವರು ಸನ್ಮಾನ್ಯ CPI ಸಾಹೇಬರಾಗಿ ತಮ್ಮ ಕರ್ತವ್ಯಚರ್ಯೆಯನ್ನು ಹುಬ್ಬಳ್ಳಿಯಲ್ಲಿ ನಿರ್ವಹಿಸುತ್ತಿದ್ದಾರೆ. ಈಗ ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಮತ್ತು ಶಾಂತಾಶ್ರಮದ ಒಂದು ಆಶ್ರಮದ ಮತ್ತು ಬಿಜಾಪುರದಲ್ಲಿರುವ ಷಣ್ಮುಖಾರೂಢ ಮತ್ತು ಶಾಂತಾಶ್ರಮದ ಸ್ವಾಮೀಜಿಗಳಾದಂಥವರು ಉಸಿರು ಬಿಡು, ಮಾತನಾಡುತ್ತಿದ್ದಾರೆ. ಚರ್ಮದ ಚೀಲವಿದು ಅಹಂಕಾರ ಬಿಡು, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ನಿಜವ ತಿಳಿದು ನೋಡು. ದುಃಖ ಯಾಕೋ, ಈರ್ಷೆ ಯಾಕೋ, ಬದುಕಿನಲ್ಲಿ ಪ್ರೀತಿ ಇರಬೇಕು ಸಂಸಾರ ಸಾಗರದಲ್ಲಿ. ಅಪ್ಪ ನಿನ್ನ ನೆನಪು ಕಾಡುತ್ತಿದೆ, ನೀನು ನೀತಿವಂತ, ಜ್ಞಾನವಂತ, ಮನಸ್ಸಿನಿಂದ ಸಿರಿವಂತ, ಕಷ್ಟಗಳಿಗೆ ಎದೆ ಒಡ್ಡುವ ಧೈರ್ಯವಂತ, ಹರಿಶ್ಚಂದ್ರನಂತೆ ಸತ್ಯವನ್ನು ಅಪ್ಪ ನನಗೆ ಕಲಿಸಿಕೊಟ್ಟ, ಅಪ್ಪ ನನಗೆ ಕಲಿಸಿಕೊಟ್ಟ. ಎಲ್ಲರೂ ಸ್ವಲ್ಪ ಎದ್ದು ನಿಂತ್ಕೊಳ್ಳಿ, ಕೈ ಹಿಡ್ಕೊಳ್ಳಿ, ಒಬ್ರಿಗೊಬ್ರು ಪಕ್ಕ ಪಕ್ಕಲ್ಲ ಹೀಗೆ ಹೆಣ್ಕೊಳ್ರಿ, ಹಿಂಗೆ ಉಲ್ಟಾ ಮಾಡ್ಕೊಳ್ರಿ. ಹಾಂ, ಸ್ವಲ್ಪ ಬೆಳತುದಿ ಮೇಲೆ ಎದ್ದು ನಿಂತ್ಕೊಳ್ಳಿ. ಹಾಂ, ಮತ್ತೊಂದ್ಸಲ ಕೈ ಕಾಲು ತಗೊಂಬನ್ನಿ, ಇನ್ನೊಂದ್ಸಲ ಮಾಡಿ ಹಾಗೆ. ಹಾಂ, ಸ್ವಲ್ಪ ಎಡಗಡೆ ಭಾಗ್ರಿ, ಹಂಗೆ ಕೈ ಹಿಡ್ಕೊಂಡು ಎಡಕ್ಕೆ ಭಾಗ್ರಿ. ಹಾಂ, ಸ್ವಲ್ಪ ಬಲಕ್ಕೆ ಭಾಗ್ರಿ. ಒಂದೆರಡು ಸಲ ಮಾಡಿ. ಪ್ರಸಾದ ರೆಡಿ ಆಗಿದೆ, ಒಳಗೆ ಹೋಗ್ಲಿ ಅಂತೇಳಿ.
ಕೈಗಳು ಓಪನ್ ಕ್ಲೋಸ್ ಮಾಡಿ, ಸ್ವಲ್ಪ ಜೋರಾಗಿ ಮಾಡಿ, ಎಷ್ಟು ಸಾಧ್ಯದಷ್ಟು ವೇಗವಾಗಿ ಮಾಡಿ. ಹಾಂ, ಕುಳಿತುಕೊಳ್ಳಿ. ನಾವು ಬಂದದ್ದು ಹೇಗೆ ಅನಿರೀಕ್ಷಿತವೋ ಹಾಗೆ ನೀವು ಎದ್ದದ್ದು ಅನಿರೀಕ್ಷಿತ. ಒಂದು ನಿಮಿಷ ಎಲ್ಲರೂ ಕೂತ್ಕೊಳ್ಳಿ. ಧ್ಯಾನ ಹೇಳ್ಕೊಡ್ತಾರೆ ಅವರ ತಂದೆ ತಾಯಿಗಳ ಸ್ಮರಣೋತ್ಸವ. ಒಂದು ನಿಮಿಷ ಅವರಿಗಾಗಿ ಮೌನ ಮಾಡೋಣ. ಎಲ್ಲ ನೇರ ಕೂತ್ಕೊಳ್ಳಿ, ಬೆನ್ನು ಹುರಿಯಲ್ಲಿ ನೇರ ಮಾಡ್ಕೊಳ್ಳಿ, ಕೈಗಳನ್ನ ತೊಡೆ ಮೇಲೆ ಇಟ್ಟುಕೊಳ್ಳಿ, ಕಣ್ಗಳನ್ನ ಮುಚ್ಚಿಕೊಳ್ಳಿ. ಮನಸ್ಸಿನ ಎಲ್ಲ ಆಲೋಚನೆ ವಿಚಾರಗಳನ್ನು ಹೊರಗಡೆ ಹಾಕಿ ಈ ಕ್ಷಣ ಈ ಸಮಯ ಜಾಗೃತರಾಗಿ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಸಿರವೇ ಬಣ್ಣ ಕಲಶ ಎಂಬ ಭಾವ ಇರಲಿ. ನಿಧಾನವಾಗಿ ನಿಮ್ಮ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸಿ. ಕೇವಲ ಒಳಬರುವ ಹೊರ ಹೋಗುವ ಉಸಿರಾಟ ಕ್ರಿಯೆಯನ್ನು ಗಮನಿಸಿ. ಹೇಗಿದೆಯೋ ಹಾಗೆಯೇ ಗಮನಿಸ್ತಾ ಹೋಗಿ. ನಿಧಾನವಾಗಿ ಎಲ್ಲರೂ ಕೈಗಳನ್ನು ಮುಗಿದುಕೊಳ್ಳಿ, ನಮಸ್ಕಾರ ಮುದ್ರೆ ಮಾಡಿಕೊಳ್ಳಿ. ಒಂದು ಕ್ಷಣ 24ನೆಯ ಸ್ಮರಣೋತ್ಸವದಲ್ಲಿ ನಾವಿದ್ದೇವೆ. ನಿಂಗಪ್ಪ ಅವರನ್ನ ಮತ್ತು ಅವರ ಧರ್ಮಪತ್ನಿ ದಾನಮ್ಮ ಅವರನ್ನ ಸ್ಮರಣೆ ಮಾಡಿಕೊಂಡು 3 ಬಾರಿ ನಮ್ಮೊಂದಿಗೆ ಓಂಕಾರ ಮಂತ್ರವನ್ನು ಉಚ್ಚರಿಸಿ ದೀರ್ಘ ಉಸಿರು ತೆಗೆದುಕೊಳ್ಳಿ. ಓ ಪುನಃ ಓ ಮತ್ತೊಮ್ಮೆ ಓ. ಈಗ ಹೇಳಿ. ಅಖಂಡ ಮಂಡಲಾಕಾರಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ
ಹಾಗ ನಮ್ಮ ಬದುಕು ಹೇಗಿರಬೇಕು ಅಂತಂದ್ರೆ ಸಾರ್ಥಕವಾಗಿರಬೇಕು. 24 ವರ್ಷ ಆಯ್ತು ಅವರು ಲಿಂಗೈಕ್ಯರಾಗಿ. ಅವರ ತಾಯಿ 13 ವರ್ಷವಾಯಿತು. ಇವತ್ತಿಗೂ ಅವರ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ವಿ ಅಂತಂದ್ರೆ ಅವರು ಸತ್ತಿಲ್ಲ. ಇದೇ ಭಾಗದಲ್ಲಿ ಮಧುರಚಂದ್ರ ಅಂತೇಳಿ ಬಹಳ ದೊಡ್ಡ ಕವಿಗಳು, ಸಾಹಿತಿಗಳಾಗಿ ಹೋದ್ರು. ಅವರ ಅತ್ಯಂತ ಆಪ್ತ ಗೆಳೆಯರು ಅಂತಂದ್ರೆ ದರಾ ಬೇಂದ್ರೆಯವರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬಹಳ ಆಪ್ತ ಗೆಳೆಯರು. ದೇಹಗಳು ಎರಡಾದ್ರೂ ಆತ್ಮವನ್ನು ಹಾಗಿದ್ರು ಅವರು. ಮಧುರಚಂದ್ರು ತೀರ್ಕೊಂತಾರೆ. ಅವರ ಶವ ಸಂಸ್ಕಾರಕ್ಕೆ ದರಾ ಬೇಂದ್ರೆಯವರು ಬರ್ತಾರೆ. ಸಾವಿರ ಜನ ಸೇರಿರ್ತಾರೆ. ಆ ಮಧುರಚಂದ್ರನ ಹೆಂಡತಿ ಅಳ್ಲಿಕ್ಕೆ ಶುರು ಮಾಡ್ತಾಳೆ. ದರಾ ಬೇಂದ್ರೆ ನೋಡಿದ ಮೇಲೆ ಗೋರಾಡಿ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ದರಾ ಬೇಂದ್ರೆಯವರು ಅವನ ಹೆಂಡತಿ ಹೇಳ್ತಾರೆ, ಏ ಯವ್ವ, ಮಧುರಚಂದ್ರನ ನಾವೇನು ಹೂಳಾಕ ಬಂದೆ ಅಂತ ತಿಳ್ಕೊಂಡೇನು? ಹೂಳಾಕ ಬಂದಿಲ್ಲ, ನಾನು ಬಂದಿರೋದು ಅವನ ಬಿತ್ತಾಕ ಬಂದೀನಿ ಅಂತ ಹೇಳ್ತಾವ್ರು. ಯಾರನ್ನ ಹೂಳ್ತೀವಿ ಅಲ್ಲೇ ಮುಗಿದು ಹೋಯ್ತು. ಬಿತ್ತೋದಂತಂದ್ರೆ ಬೆಳೆಯೋದು ಅಂತ. ಹಂಗ ಇವತ್ತು ನಿಂಗಪ್ಪ ಅವರು, ಅವರ ಧರ್ಮಪತ್ನಿ ದಾನಮ್ಮನವ್ರನ್ನ ನಾವು ಹೂಳಿಲ್ಲ, ಬಿತ್ತಿದ್ದೇವೆ. ಅದಕ್ಕೆ ವರ್ಷದಿಂದ ವರ್ಷಕ್ಕೆ ಸಾವು ಪೂಯದ ಮುನ್ನ ಸ್ಮರಣೆಯ ಸಸ್ಯ ನೆಡಬೇಕು ಅಂತ ಹೇಳ್ತಾರೆ. ಅಕ್ಕಮದೇವಿ ಹೇಳ್ತಾರೆ, ಆವವಿದ್ಯೆ ಕಲಿತಡೇನು ಸಾವವಿದ್ಯೆ ಬೆನ್ನ ಬಿಡದು, ಉಸಿರ ಹಿಡಿದಡೇನು ಬಸುರ ಕಟ್ಟಿದಡೇನು, ನೆಲ ತಳವಾರನಾದಡೆ ಕಳ್ಳನೆಲ್ಲಿಗೆ ಹೋಗುವನು ಚೆನ್ನ ಮಲ್ಲಿಕಾರ್ಜುನ. ಯಾಕೆ ಹೇಳ್ತಾರೆ, ಜಗತ್ತಿನ ಎಂಥ ದೊಡ್ಡ ದೊಡ್ಡ ವಿದ್ಯೆನ ಕಲ್ತ್ರು ಕೂಡ ಸಾವು ಅನ್ನೋದು ಬಂದೇ ಬರ್ತದೆ. ನಾವು ಎಷ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತ ಹೋಗ್ತೀವಿ ಅಷ್ಟು ಹತ್ತಿರ ನಮ್ಮ ಸಾವಿರ್ತದೆ. ಆದರೂ ನಾವು ಸೆಲೆಬ್ರೇಷನ್ ಮಾಡ್ಕೊಂತೀವಿ ಅಲ್ವಾ? ಉಸಿರ ಹಿಡಿದಡೇನು, ಎಷ್ಟು ಪ್ರಾಣಾಯಾಮ ಮಾಡಿದರೆ ಏನು, ಬಸುರ ಕಟ್ಟಿದಡೇನು. ಬಸುರ ಅಂದ್ರೇನು? ಹೊಟ್ಟೆ. ಈ ಯೋಗದೊಳಗೆ ಕುಂಭಕ ಅಂತ ಬರ್ತದ, ಬಂಧಗಳು ಅಂತ ಬರ್ತಾವ. ಮೂಲ ಬಂಧ, ಉದ್ಯಾನ ಬಂಧ, ಜಾಲಂಧರ ಬಂಧ, ಮಹಾಬಂಧ ಅಂತ 4 ಬಂಧಗಳು. ಆ ಪ್ರಾಣವನ್ನು ಮೂಲ ಬಂಧದಿಂದ ಮೇಲೇರಿಸಿ ಅದನ್ನು ಹಿಡ್ಕೊಳ್ಳೋದು, ಲಾಕ್ ಮಾಡೋದು. ಮತ್ತು ಉಡ್ಯಾನ ನಾಭಿಗೆ ತರುವುದು, ನಾವಿಂದ ಮತ್ತು ಪ್ರಾಣವನ್ನ ಮೇಲ್ ತೊಗೊಂಡೋಗೋದು, ಮತ್ತು ನಾಭಿನ ಲಾಕ್ ಮಾಡೋದು. ಅಲ್ಲಿಂದ ನಾಭಿಯಿಂದ ಗಂಟ್ಲು ಮೇಲ್ಗಡೆ ತಗೊಂಡೋಗೋದು ಇಲ್ಲಿ ಸಹಸ್ರಾರಕ್ಕೆ. ಅವ ಈ ಗಂಟ್ಲವನ್ನ ಬಂದ್ ಮಾಡೋದಕ್ಕೆ ಜಾಲಂಧರ ಬಂಧ ಅಂತಾರ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ. ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರಿಬೇಡ. ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರಿಬೇಡ. ಹಡೆದವರನ್ನು ದೇವರು ಎಂದು, ಹಡೆದವರನ್ನು ದೇವರು ಎಂದು ತಿಳಿದರೆ ಬದುಕಲಿ ಸುಖವಿದೆ ನೋಡ. ತಿಳಿದರೆ ಬದುಕಲಿ ಸುಖವಿದೆ ನೋಡ. ಏನೆಲ್ಲ ಅದಕ್ಕೆ ತಾಯಿ ತಂದೆಗಳು ಏನು ಹೇಳಿದಾಗ ನಮ್ಗೆ ಸಿಟ್ಟು ಬರ್ತಿರ್ತೈತಿ. ನಾವು ದೊಡ್ಡವರಾಗಿದ್ದು ಇವತ್ತು ನಮ್ಮ ತಲೆಯಾಗಿರ್ತೈತಿ. ಇಲ್ಲ ಮತ್ತ ನಾನು ನಿನ್ನ ಒಳ್ಳೆ ಮಾಡ್ಯಾರ ತಿಳ್ಕೊಂಡು ಆಕೆ ಗೊತ್ತೈತಿ ನೀ ಎಷ್ಟು ದೊಡ್ಡವ ಹೆಂಗದೀನು ಅಂತ ಗೊತ್ತು. ನಾವು ತಪ್ಪು ತಿಳ್ಕೊತೀವಿ. ನಮ್ಮ ಅವ್ವ ನಾನೊಂದು ಮಾತು ಹೇಳಿದೆ, ಇದನ್ನ ಬಿಟ್ಟು ನಾ ಏನಪ್ಪ ಅಂತಂದ್ರೆ 10ನೇಗ ಹೋಗಿ ಮೆಟ್ಟ ಹಾಕಿದಾಗ ನಮ್ಮ ಅವ್ವ ಕರೆಸಿ ಎಲ್ಲಿದ್ದೀಪ ಮಹಾರಾಜ ಅಂತ ನನಗೆ ರೋಕಡ್ ಬಾರಿದ್ಲ. 10ನೇಗ ನೀ ಮಠ ಬಿಟ್ಟು ಬಂದಿದ್ದೀರ ಅಂದು. ಹೌದನ್ಯ, ಇನ್ನೇನಾಗುವುದನ್ನು ಏನು ವಿಚಾರ ಮಾಡ್ತಾನೆ. ನಂದೊಂದು ಮಾತು ಕೇಳಂದ, ನಿನ್ನ ಪುರಾಣ ಕೇಳಿದ್ರೆ ಹೆಣ್ಮಕ್ಳು ಬಗಲಾಗಿ ಕೂಸಿದ್ರು ರೊಕ್ಕ ರಗಡೆ ಬಳೆ ಹಾಕೈತಿ.
ರೊಕ್ಕ ಬಾಳೆ ಹಾಕೊಂಡು ಹೆಂಡ್ರ ಮಕ್ಕಳು ಸೇರಿ ಬಾಳೆ ಮಾಡಿದೆ ಅಂದ್ರೆ ನಿಮ್ಮ ಅವ್ವ ಅಪ್ಪನ ಹಾನಿ ಆದಿತ್ತಲ್ಲ ಮೌನ ಈ 3 ಎಕರೆ ಜಮೀನು ಹೆಣ್ಣು ಖರೀದಿ ಕೊಟ್ಟದಿ ಇನ್ನು 3 ಎಕರೆ ಜಮೀನು ಖರೀದಿ ಕೊಟ್ಟದಿ ನೀನು ಹೆಣ್ಣು ಮಕ್ಕಳನ್ನ ಹಿಡಿದು ಎಂದು ನಿಂತು ಮಾತಲ್ಲ ಅದನ್ನು 3 ಎಕರೆ ಖರೀದಿ ಕೊಡು ಕರೆ ನನ್ನ ಮಗನ ಆಶ್ರಮ ತಂದು 95 ವರ್ಷ ತಕ್ಕ ಆದ ಬಳಿಕ ನಮ್ಮ ಓದಿ ಬಿಟ್ಟಿವಿ ಅಂಥವು ಹುಟ್ಟಿದ ಎಷ್ಟು ಜನ ಪುಣ್ಯ ಆಯಿತು ಕೆಲವೊಂದು ಅವುಗಳು ತಮ್ಮ ಅಳಗಾಲ ಮಾಡಿ ಮಠ ಸೇರಿತ್ತೇವ ನನ್ನ ಮಗ ಮನೆ ದಿವಾಳಿ ಮಾಡ್ತಾರೆ ಎಷ್ಟು ಜನರು ಪುಣ್ಯ ಅದಕ್ಕೆ ತಂದೆ ತಾಯಿ ಮಗ ಏನೂ ಆಗ್ಲಿರ್ತದ ಪ್ರಪಂಚ ಎಷ್ಟು ಮಾಡಿರಿ ಗುರುವಿನ ಕಡೆ ಉಪದೇಶಿಸಿ ಧ್ಯಾನ ಮಾಡಿ ತಂದೆ ತಾಯಿಗಳು ಶಿವ ಮಾಡಿ ಗಂಡ ಹೆಂಡತಿ ಮನವೊಂದಾದ ನಂದಾದೀಪ ಮಲೆ ಅಂತ ಸುತ್ತಿದ ಗಂಡ ಹೆಂಡತಿ ಕೂಡ ಭಕ್ತಿ ಮಾಡಿದ ಪರಮಾತ್ಮ ಸತ್ಪಿರ್ತದ ಹಾಗೆ ಏನಪ್ಪ ಅಂತ ಆನಂದ ಮಲ್ಲಿಕಾರ್ಜುನ ಅವರು ಚೆಂದಾಗಿ ಬಾಳೆ ಬಂದಾರ ಮುತ್ತಿನಂಥ ಹೆಣ್ಮಕ್ಕಳು ಒಬ್ಬ MBBS CS IS ಅನ್ನೋದು ಏನು ಚಿಂತೆ ಇಲ್ಲ ಅದಕ್ಕೆ 25 ವರ್ಷಕ್ಕೆ ಹೋಳಿಗೆ ಮಾಡ್ತೀವಿ ಅಂದಾರ ಅನ್ಕ ತಗೊಂಡು ತೊಡ್ಕೊಂಡು ನೋಟಿಗೆ ಬರ್ತದ 2 ತಿನ್ನ 4 ಅಂದು ಹೋಳಿಗೆ ತಿನ್ನು ಅಂತ ನಿರ್ಧಾರ ಮಾಡಿ ತಮಗೆಲ್ಲರಿಗೆ ಕೈ ಮುಗಿದ ನಾನು ಹೇಳಿ ಮಾತಿಗೆ ಫೋನ್ ಇನ್ಮೇಲೆ ಮಹಾಮಂಗಲ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎಲ್ಲರಿಗೂ ಅಧ್ಯಕ್ಷ ಪರ ತಮ್ಮೆಲ್ಲರಿಗೂ ಕೂಡ ಶಿವಾನ ಭವನ ನಿರ್ಮಿಸಿದಂಥ ಮಹಾದೇವ ಮಹಾರಾಜರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿ ಬಂದಂಥ ಅರಿವಿರಣದೆ ಎಲ್ಲ ಶರಣು ತಾಯಿ ತಂದೆಗಳನ್ನ ಸಹೋದರಿಯರನ್ನ ಬಂದಂಥ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಸ್ಥಾಪನ ಎಲ್ಲರನ್ನೂ ಕೂಡ ನಾನು ಭಕ್ತಿಪೂರ್ವಕವಾಗಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಈ ಕೊನೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಪ್ರಸಾದವನ್ನ ಸೇವನೆ ಮಾಡಿಕೊಂಡು ಹೋಗಬೇಕು. ಇದೀಗ ಮಲ್ಲಿಕಾರ್ಜುನ್ ಸಿಂಧೂರ್ ಅವರಿಗೆ ಸನ್ಮಾನ ನಡೀತಾ ಇದೆ. ಅವರೊಬ್ಬ ಅತ್ಯುತ್ತಮ ನಾಗರಿಕರಾಗಿ ಪೊಲೀಸ್ ಸೇವೆಯಲ್ಲಿ ಕೂಡ ಸೇವೆ ಸಲ್ಲಿಸಿ ಹಾಗೆ ಅತ್ಯುತ್ತಮ ಐಗಳಿಯ ಮುದ್ದಿನ ಮಗನಾಗಿ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಕ್ರೀಡಾಪಟುವಾಗಿ ಕಾರ್ಯವನ್ನು ನೆರವೇರಿಸಿ ಎಲ್ಲರಿಗೂ ಕೂಡ ಏನಾದರೂ ಆಗು ಮೊದಲು ಮಾನವನಾಗುವಂತಕ್ಕಂಥ ಮಾತನ್ನ ನೆನಪಿಟ್ಕೊಂಡು ಸದಾ ಕೂಡ ಹಸನ್ಮುಖಿಯಾಗಿರ್ತಕ್ಕಂಥ ಸಿಂಧೂರ್ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ದೇವರು ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಬಂದಂತ ಎಲ್ಲ ಓಂ ಚೈತನ್ಯ ಜಾತಸ್ಮಾತೀತಂ ನಿರಂಜನಾತೀತಂ ಲಕ್ಷ್ಮೀ ಶಿವಗುರೇ ನಮಃ ಜೈ ಮಂಗಲಂ ಜೈ ಪಾರ್ವತಿ श्री अभय स्वामी महाराज की जय औजीकर महाराज की जय हे चलानंदिका देवा तुझवी सजन बाबा पूर्ण गाई नावरी हे जमाती सर्व जोडे नरगे मुक्ते धन संपदा संग संग देई सदा धोका मने गर्भवासी सुने गावे माती हुव सुराडी रे सद्गुरुविನ ಮೇಲೆ ತಾಮನ ಮೇಲೆ हुव ಸುರಾಡಿ रे हुव ಸುರಾಡಿ ಹುಟ್ಟಿದ ಕ್ಷಣ ಬಂದು हुव ಸುರಾಡಿ ಹುಟ್ಟಿದ ಕ್ಷಣ ಬಂದು ದೇವರೌದ ನೀತಿದ ಜೀವನ್ ಮುಕ್ತನ ಮೇಲೆ हुव ಸುರಾಡಿ ಸದ್ಗುರುವಿನ ಮೇಲೆ ತಾಮನ ಮೇಲೆ हुव ಸುರಾಡಿ ಒಳಬರಗಾನದ ಒಳಬದಿ ದೋತಿಗೆ ಒಳಬರಗಾನದ ಒಳಬದಿ ದೋತಿಗೆ ಬೆಳಗುವ ಮಹಿಮನ ಇಳಿದ ಪ್ರಕಾಶನ ಮೇಲೆ ಹೂವ ಸುರಾಡಿವೆ ಸದ್ಗುರುವಿನ ಮೇಲೆ ತಾಮನ ಮೇಲೆ ಹೂವ ಸುರಾಡಿವೆ ಉನ್ಮನಿ ಪ್ರಭೆಯೋಳು ತನ್ಮಯನಾದವಗೆ ಉನ್ಮನಿ ಪ್ರಭೆಯೋಳು ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರಿ ಚಿನ್ಮಯ ಪ್ರಿಯನ ಮೇಲೆ ಹೂವ ಸುರಾಡಿರೆ ಸದ್ಗುರುವಿನ ಮೇಲೆ ಸಾಮನ ಮೇಲೆ ಹೂವ ಸುರಾಡಿರೆ ಸುಸೈತಾನುಕರೈತ ನಿರ್ಮಲೇ ಕಂಠ ಕರ್ಮಲದಾನ ಘನ ಸ್ವಾಮಿ ೇ ಬ್ರಹ್ಮಾದಿಕ ಕರ ಭಾರತೀಯೋ ವಾಳು ಸದ್ಗುರು ಮಾಹೇರ ದೇವ भावसाहेब महाराज की जय राजा सद्गुना
मल्लेश्वर महाराज की जय, तौजीकर महाराज की जय, सकल साधु संत महाराज की जय, जय मंगलम जय नमः। ಒಂದು ನಿಮಿಷ ನಿಂತರೇನೆ ಒಂದೈದು ಧ್ಯಾನ ಮಾಡಿ ಮೌನ ನಿಂತರೆ राजाधरा सद्गुनाथ अप्पय स्वामी महाराज की राजाधरा सद्गुनाथ औजीकर ಹಾಂ ಈಗ ಎಲ್ಲರಿಗೂ ಮಹಾಪ್ರಸಾದ ಟೈಮ್ ಆಗ್ಯದ ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕಂತ ಮಲ್ಲಿಕಾರ್ಜುನ ವತಿಯಿಂದ ತಮ್ಮಲ್ಲಿ ಕಳಕಳಿ ವಿನಂತಿ. ಬಾರು ದೇವ್ರ ಆರಾಮ ಆರಾಮದಲ್ಲ ಯಾವಾಗ ಬಂದ್ರಿ ಬಂದು ಒಳಕ ಹೌದಾ ಕಾರ್ಯಕ್ರಮಕ್ಕಿಂತ ಮೊದಲ ಬಂದ್ರ ಕಾರ್ಯಕ್ರಮ ಪೂರ್ತಿ ಪೂರ ನೋಡ ನೋಡ್ರಿ ನಾನು ಹಿಂದಿನ ಬಂದೇನೈತೆ ಹೌದಾ ಹಾಂ 12 ಗಂಟೆಗೆ ಬಂದೆ ಏನು 11:15 ಬಂದ್ರಿ ನೀವು ಹಾಂ ಮತ್ತೆ ಆರಾಮದಿರಲಿ ಅಲ್ಲ ಮಗ ಇಲ್ದ ಡಾಕ್ಟ್ರ್ ಇಲ್ದಾರ ಡಾಕ್ಟರ್ ಬೆಳಗಾವ್ ಹಾಂ ಹಾಂ ಚಲೋ ಆತರ ಕಾರ್ಯಕ್ರಮ ಸಿಂಧೂರು ನಮ್ಕಿ ಸರ್ ನಮ್ಕಿ ಜುನಿಯರ್ಲ ಜುನಿಯರ್ ಹೌದಲ್ಲ ಅದೇ ಸರ್ ಅದೇ ಸರ್ ಟಾಪ್ ಅದಲ್ಲ ಮಾತಾಡಕ್ಕೆ ಚಲೋ ಚಲೋ ಮಾಡಿ ನಿಮ್ಮದು ಯೂಟ್ಯೂಬ್ ಚಾನಲ್ ನೋಡ್ರಿ ಎಲ್ಲ ನಮ್ದು ನೋಡ್ರಿ ನಾವು ನಮ್ಮ ಮಗನ ಕೊಪ್ಪಸ್ ಕಾರ್ಯಕ್ರಮ ಬಿಟ್ಟೇನಿ ಎಲ್ಲ ಬಿಟ್ಟೇನಿ ನೋಡ್ರಿ ಈಗ ನಿಮ್ಮ CP ಟಕ್ಕಣ್ಣವ್ರು ಅಂತ ಹೇಳೋದಾರಲ್ಲ ಅವ್ರದ್ದು ಮ್ಯಾರೇಜ್ ಬಿಟ್ಟಾನ ಪುರ ನೋಡ್ರಿ ಅಷ್ಟು ಚಂದ ಮಾಡಿದೆ ನಾಳೆ ಎಲ್ಲ 4 ವಯಸ್ಸು ನಾಳೆ ಕೊಟ್ಟೆ ಕ್ಲಾಸ್ಮೇಟ್ ಟೈಪ್ ರೋಮೆಂಟ್ ಕ್ಲಾಸ್ಮೇಟ್ ಅಷ್ಟ ಅಲ್ಲ ಹಾಂ 5-6 ವರ್ಷ ರೋಮೆಂಟ್ ಅವನಕ್ಕಿಲ್ಲ ನಾವ ಇವ್ರ ಮೂರು ಮಂದಿ ಕೂಡ ಹಾಂ ಸರ್ಗೆ ನಮಗೆ ಎಷ್ಟು ಕಾಂಟ್ಯಾಕ್ಟ್ ಅಂದ್ರೆ ನಿಮ್ದು ಆಮೇಲೆ ಗೊತ್ತಾತ್ತೆ ನೀವಂತೂ ಕಾಲೇಜ್ ಮೆಂಟ್ರ್ ಇವ್ರೆ ಇವ್ರ ಇದಕ್ಕೆ ಹೋಗಿ ಕಾರ್ಯಕ್ರಮ ಕೊಟ್ಟು ಆಶ್ರಮದಾಗ ಹೋಗಿದ್ದೀವಿ ಆಶ್ರಮದಾಗ 2 ದಿವಸ ಇದ್ದೀವಿ ಅವರು ನಾವು ಸಿದ್ದೇಶ್ವರ ಸ್ವಾಮಿಗಳ ಪೂರ ಅನ್ವಾಯಿಗಳು ಅವ್ರ ಆಶ್ರಮದಾಗ ಒಂದು ಕಾರ್ಯಕ್ರಮ ಕೊಟ್ಟಿದ್ರು ಅವರು ಆ ಕಾರ್ಯಕ್ರಮ ಯಾರು ನಾನು ರೀ ನಾನು ಅದಾವ ನನಗೆ ಹೆಂಗೆ ಅನಿಸ್ತೈತಿ ನಂದು ಒರಿಜಿನಲ್ ಅದಾವ ನಾನು ಹುಟ್ಟ ಕಟಿಂಗ್ ಮಾಡಿಸಿ ಅದು ಕೂದಲಾದ ಬೇಕಾದ್ರೆ ನಾನು ಹೀಟ್ನಾಗ ಇದ್ರಾಗ ಗಾಳ್ಯಾಗ ತಿರ್ಗ್ಯಾಡ್ರಿ ಏನೂ ನೆಗಡಿ ಇದೆ ಬರೋಲ್ಲ ಹೀಟ್ ಇರ್ತೈತಿ ಅದು ಆಡುಗಳು ಕುರಿಗಳು ಇರ್ತಾವಲ್ಲ ಅವು ಥಂಡ್ಯಾಗ ತಿರ್ಗ್ಯಾಡ್ರಿ ಏನೂ ಆಗೋದಿಲ್ಲ ಹಂಗೆ ಅದ್ರಿ ಆರೋಗ್ಯಕ್ಕೆ ಬೇಕಾಗ್ಯಾವ ಇನ್ನು 8 ವರ್ಷ ಇರ್ತೀರಿ ಇದ್ರಾಗ ಆಫೀಸ್ದಾಗ ಎಲ್ಲ ಏನು 7 ತಿಂಗಳು ಬರೀ 7 ತಿಂಗಳಾಗಣ ರಿಟೈರ್ಮೆಂಟ್ ಜುಲೈಗೆ ರಿಟೈರ್ಮೆಂಟ್ 2026 ಜುಲೈ ಹಾಂ ಬರೀ 7 ತಿಂಗಳ ರಿಟೈರ್ಮೆಂಟ್ ಆದ್ರಿ ಬಂಧುಗಳೇ ಈಗ ನಾವು ಈ ಒಂದು ಕಾರ್ಯಕ್ರಮದ ಅತಿ ಒಂದು ಸುಂದರವಾಗಿ ಸಮಾಧಾನದಿಂದ ಶಾಂತತೆಯಿಂದ ಈ ಕಾರ್ಯಕ್ರಮವನ್ನು ಎಲ್ಲ ನೆರವೇರಿಸಿದ ಪೂಜ್ಯ ಸ್ವಾಮೀಜಿಗಳು ಈಗ ನಾವು ಈ ಕಾರ್ಯಕ್ರಮದ ಮುಖ್ಯ ದೇವರುಗಳಾದ ಈಗ ನಮಗೆ ದೇವರುಗಳಂತೆ ಕಾಣಸಿಗ್ತಾ ಇರುವುದು ಇಬ್ಬರು ಅಂದರೆ ಸನ್ಮಾನ್ಯರಾದ ಶ್ರೀ ಮಲ್ಲಿಕಾರ್ಜುನ್ ನಿಂಗಪ್ಪ ಸಿಂಧೂರವರ ತಂದೆ ತಾಯಿಗಳ ಒಂದು ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಈಗ ಆ ತಂದೆ ತಾಯಿಗಳ ಗದ್ದುಗೆಗಳು ನಮಗೆ ಈಗ ಕಾಣಸಿಗ್ತಾ ಇರೋದು ತಾಯಿಯ ಗದ್ದುಗೆಯ ಮೇಲೆ ಶ್ರೀ ನಂದಿ ಒಂದು ಮೂರ್ತಿಯನ್ನು ಕೂಡಿಸಿ ಆ ಒಂದು ಗದ್ದುಗೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಈಗ ತಂದೆಯ ಗದ್ದುಗೆಯಲ್ಲಿ ಮೇಲೆ ಶಿವ ಲಿಂಗವನ್ನು ಸ್ಥಾಪನೆ ಮಾಡಿರುತ್ತಾರೆ. ಇಬ್ಬರು ಸನ್ಮಾನ್ಯರಾದ CPI ಸಾಹೇಬರಾಗಿರ್ತಕ್ಕಂಥ ಶ್ರೀ
ಮಲ್ಲಿಕಾರ್ಜುನ್ ನಿಂಗಪ್ಪ ಸಿಂಧೂರವರ ತಂದೆ ತಾಯಿಗಳ ಒಂದು ಇಲ್ಲಿ ಗದ್ದುಗೆಗಳು ಮತ್ತು ಅಥವಾ ಸಮಾಧಿ ಅಂತೀವಲ್ಲ ನಾವು, ಆ ಸಮಾಧಿಗಳು ಕಾಣಸಿಕ್ಕವು. ಅವು ಅವರ ತೋಟದ ಮನೆಯ ಪಕ್ಕದಲ್ಲಿಯೇ ಆ ಒಂದು ಗದ್ದುಗೆಗಳು ನಮಗೆ ಕಾಣಿಸಿಕೊಂಡವು. ಅಲ್ಲಿ ಭಕ್ತಿಯಿಂದ ನಾವು ಹಣೆ ಹಚ್ಚಿ ನಮಸ್ಕಾರ ಮಾಡಿದೆವು. ಈಗ ಆ ಕಾರ್ಯಕ್ರಮ ಮುಗಿಸಿಕೊಂಡಂಥ ಎಲ್ಲ ಬಂಧು ಬಾಂಧವರು ಈಗ ಒಂದು ಪ್ರಸಾದ ಅಂತೀವಲ್ಲ, ಅನ್ನ ಪ್ರಸಾದ, ಅಲ್ಲಿ ಊಟವನ್ನು ವ್ಯವಸ್ಥಾಪಕರು ತುಂಬ ಸೊಗಸಾಗಿ ಸಿಹಿ ಪದಾರ್ಥಗಳು, ಅನ್ನ, ಚಪಾತಿ, ಹಿಂಡಿ, ಮೊಸರು, ರೊಟ್ಟಿ ಎಲ್ಲವನ್ನು ಅಲ್ಲಿ ಬಡಿಸುತ್ತಿದ್ದಾರೆ. ಸಾಕಷ್ಟು ರುಚಿಯಾದ ಆಹಾರ ಪದಾರ್ಥಗಳನ್ನು ಇಲ್ಲಿ ಒಂದು ಸಂಕೋಣಿಟ್ಟಿಯ ಕ್ಯಾಂಟ್ರಿಂಗ್ದವರು 10 ಜನರು ಬಂದು ಅಲ್ಲಿ ತಾಯಂದರು ಚಪಾತಿ ಮಾಡುವ ದೃಶ್ಯ ನಮಗೆ, ಬಿಸಿ ಬಿಸಿ ಚಪಾತಿ ಮಾಡುವ ದೃಶ್ಯ ನಮಗೆ ಕಾಣಿಸುತ್ತಿತ್ತು. ಇಲ್ಲಿ ನಮ್ಮ ಗೆಳೆಯರಾದ ಹಳೆಯ ಮುನ್ಸಿಪಾಲ್ಟಿ ಅಧಿಕಾರಿಗಳು ನಮಗೆ ಕಾಣಿಸಿಕ್ಕರು. ಮತ್ತು ಇಲ್ಲಿ ಊಟ ಮಾಡ್ತಕ್ಕಂಥ ತಾಯಂದರು ಇಲ್ಲಿ ಕ್ಯೂ ಹಚ್ಚಿ ಬಫೆ ಸಿಸ್ಟಮ್ದಲ್ಲಿ ಸಾಲಾಗಿ ನಿಂತು ಊಟವನ್ನು ಬಡಿಸಿಕೊಂಡು ಊಟ ಮಾಡುತ್ತಿದ್ದಾರೆ. ಸನ್ಮಾನ್ಯರಾದ ಶ್ರೀ ಮಲ್ಲಿಕಾರ್ಜುನ್ ನಿಂಗಪ್ಪ ಸಿಂಧೂರವರ ತಂದೆ ತಾಯಿಗಳ ಸ್ಮರಣಾರ್ಥವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಸಾಕಷ್ಟು 2-3 ಗಂಟೆಗಳ ಕಾಲ ಪ್ರವಚನಗಳನ್ನು ಒಂದು ಮಠಾಧೀಶರಾದಂಥ ಮಹಾಸ್ವಾಮೀಜಿಗಳು ಬಂದು 4-6 ಜನ ಮುಖ್ಯವಾದ ಒಂದು ಪ್ರವಚನ ಕಾರ್ಯಕ್ರಮವನ್ನು ಕೇಳಿ ಈಗ ನೋಡಿ ಊಟ, ಸಿಹಿಯಾದ ಊಟಗಳು ನಮಗೆ ಇಲ್ಲಿ ಊಟದ ವ್ಯವಸ್ಥಾಪಕರು ತುಂಬ ಆಸಕ್ತಿ ವಹಿಸಿ ಊಟವನ್ನು ಈಗ ಬಡಿಸುತ್ತಿದ್ದಾರೆ. ಬಂದಂಥ ಬಂಧು ಬಾಂಧವರು ಈ ಒಂದು ಸಿಂಧೂರು ಬಂಧುಗಳ ಒಂದು ಸ್ಮರಣೋತ್ಸವ, ಸಿಂಧೂರು ಬಂಧುಗಳ ಒಂದು ತಂದೆ ತಾಯಿಗಳ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಈಗಾಗಲೇ 3-4 ಗಂಟೆಗಳ ಕಾಲ ನಿರಂತರವಾಗಿ ನಡೆಯಿತು. ಅಲ್ಲಿ ಬಂದಂಥ ಸಾಕಷ್ಟು ರೈತ ಬಾಂಧವರಿಗೆ ಸನ್ಮಾನಗಳು ನೆರವೇರಿದವು. ಬಂದಂಥ ಸದ್ಗುರುಗಳಿಗೆ, ಸ್ವಾಮೀಜಿಗಳಿಗೆ ಸನ್ಮಾನಗಳು ನೆರವೇರಿದವು. ಪ್ರವಚನಗಳು ಬಿತ್ತರಿಸಲ್ಪಟ್ಟವು. ಅಲ್ಲಿ ವಿದ್ವಾಂಸರು ಮತ್ತು ಬುದ್ಧಿಜೀವಿಗಳಿಂದ ವಿಚಾರ ಉದ್ದೇಶಗಳು, ಜ್ಞಾನ ಒಂದು ದಾಸೋಹ ಕೂಡ ಅಲ್ಲಿ ನಡೆಯಿತು. ಮತ್ತು ಸರ್ವಶ್ರೇಷ್ಠರಾದ ವಿದ್ಯಾರ್ಥಿನಿಯರಿಗೆ ಇಲ್ಲಿ ಯಾರು ಪ್ರಥಮ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರ್ತಕ್ಕಂಥ SSLC ಅಂದರೆ 10ನೇ ತರಗತಿಯಲ್ಲಿ ಪಾಸಾದ ಭಾಳಷ್ಟು ಮಾರ್ಕ್ಸ್ಗಳನ್ನು ಪ್ರಥಮದಲ್ಲಿ ಪಡೆದಂಥವ್ರಿಗೆ, 2ನೇದವ್ರಿಗೆ ಪಡೆದಂಥವ್ರಿಗೆ ಮತ್ತು 3ನೇಯದಾಗಿ ಪಡೆದಂಥ ಆ ಊರಿನ ಐಗಳಿ ಗ್ರಾಮದಲ್ಲಿರುವ ವಿದ್ಯಾರ್ಥಿನಿಯರಿಗೆ ಸನ್ಮಾನ್ಯ CPI ಸಾಹೇಬರ ತಂದೆ ತಾಯಿಗಳ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಬಂದಂಥ ಆ ಒಂದು ಸರ್ವಶ್ರೇಷ್ಠ ಉತ್ತೀರ್ಣರಾಗದಂಥ ವಿದ್ಯಾರ್ಥಿನಿಯರಿಗೆ ಮತ್ತು ಇದೀಗ ಒಂದು BSF ಒಂದು ಪಡೆಯಲ್ಲಿ ಹುದ್ದೆಯನ್ನು ಗಿಟ್ಟಿಸಿಕೊಂಡಂಥ ಅಲ್ಲಿ ಒಬ್ಬರು ತಂಗಿ ಬಂದಿದ್ದಳು, ಅವರಿಗೂ ಕೂಡ ಮತ್ತು ಸೈಕ್ಲಿಂಗ್ದಲ್ಲಿ ಹೆಚ್ಚು ಪ್ರಥಮವಾಗಿ ಬಂದಂಥ ಒಬ್ಬರು ಸೈಕ್ಲಿಂಗ್ ಪಟುಗಳಿಗೆ ಕೂಡ ಅಲ್ಲಿ ಗೌರವಾರ್ಪಣೆ ಮತ್ತು ಸತ್ಕಾರ ಸಮರ್ಪಣೆ ನಡೆಯಿತು. ಈಗ ಊಟದ ಒಂದು ಸನ್ಮಾನ್ಯ ಸಿಂಧೂರ್ ಬಂಧುಗಳ ಒಂದು ತಂದೆ ತಾಯಿಗಳ ಸ್ಮರಣೋತ್ಸವದಲ್ಲಿ ಈ ಒಂದು ಕ್ಯಾಂಟ್ರಿಂಗ್ ಅಂತಾರಲ್ಲ, ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವರು, ಅವರು ಅಥಣಿ ಅಂತಕ್ಕಂಥವರು
ಸಂಕೋನಟ್ಟಿಯಲ್ಲಿರುವವರು ಅಲ್ಲಿ ತಮ್ಮ ಒಂದು ಟೀಮ್ ಕಟ್ಟಿಕೊಂಡು ಬಂದು ಇಲ್ಲಿ ಚಪಾತಿ ಊಟ ಅನ್ನ ಬೇಯಿಸುತ್ತಿದ್ದಾರೆ. ಬಿಸಿ ಬಿಸಿ ಚಪಾತಿಗಳನ್ನು ಬಂದಂಥ ಒಂದು ಬಾಂಧವರಿಗೆ ಊಟ ಬಡಿಸುತ್ತಿದ್ದಾರೆ. ಸಾಕಷ್ಟು ಐಗಳ ಗ್ರಾಮದಲ್ಲಿರುವ ಸಿಂಧೂರು ಬಂಧುಗಳ ಒಂದು ಆಪ್ತ ಬಾಂಧವರಾಗಿರ್ತಕ್ಕಂಥವರು ಅಲ್ಲಿ ಓಡಾಡುವ ಊಟ ಬಡಿಸುವ ಹುಡುಗರು ಸಾಕಷ್ಟು ಉತ್ಸಾಹದಿಂದ ಒಂದು ಕಾರ್ಯಕ್ರಮದ ಖುಷಿಯನ್ನು ಅನುಭವಿಸಿ ಎಲ್ಲ ಬಂದಂಥ ಬಾಂಧವರಿಗೆ ಊಟವನ್ನು ಬಡಿಸುತ್ತಿದ್ದರು. ಎಲ್ಲಿದ್ರು ಎಲ್ಲಿ ಕೊಕೊಟೋರು ಸೌದಿಗೆ ಅಲ್ಲಿ ಇದರ ಪೇಚ್ ಪ್ರೈವೇಟ್ ಆಗಿದ್ರಿ ಸರ್. ಥ್ಯಾಂಕ್ಸ್ ಸರ್. ಸೀನಿಯರ್ ಗೌಡ್ರ ಯಾವ ಬಂದ್ರಿ ಗೌಡ್ರ? ಲೋಡ್ ಬಂದಿರಿ ಕಾರ್ಯಕ್ರಮ ನೋಡು ಬಂದಾರೆ. ಬಸವನಂದ ಸ್ವಾಮಿಗಳು ಬಂದಿರಲ್ಲ ಭಾಳ ಭೇಟಿ ಆಗ್ರಿ. ನಾವು ಈ ಕಡೆ ಕೂತಿದ್ವಿ. ಹಾಂ ಭಾಳ ಮಂದಿರ ರಶ್ ಇತ್ತು. ನಾನು ಊಟ ಮಾಡಿ ಕಾರ್ಯಕ್ರಮ ಸ್ವಲ್ಪ ಮತ್ತೇನು ರೀ ಗೌಡ್ರ ಕಂಪ್ನಿನ ಐತ್ಲಿ ಎಲ್ಲ ಕಡೆ. ಮತ್ತೇನು ಬರಬೇಕಲ್ಲ ಎಲ್ಲ ಕಡೆ ರಿಲೇಷನ್ ಹತ್ತಾವತ್ತು ನಮಗೆ. ಹೌದಲ್ಲ ಗೌಡ್ರ ಮಂದಿ ಎಲ್ಲ ಕಡೆ ರಿಲೇಷನ್ ಅದ. ಗೌಡ್ರೆಲ್ಲ ಕೆಲಸ ಆಗಲ್ಲ ಯಾವುದು ಕಾರ್ಯಕ್ರಮ. ಓಹೋ ನಮ್ಮ ಸದಾ ಅವ್ರು ಬಂದಾರಲ್ಲ. ಹಾಂ ಬರ್ರಿ ಆಯ್ತು ಆರಾಮದಿರಲ್ಲ. ಸದಾಗಳ ನಾವು ಕ್ಲಾಸ್ಮೇಟ್ ನೋಡ್ರಿ. ಹಾಂ ಹೊಲವಾಡದಾಗ ಅಗದಿ ಕಡಿಮೆ ಆಗೈತೆ ಹೇಳ ನಿಮ್ಮಂಗೆ ಇರ್ಬೇಕ್ರಿ ಗೌಡ್ರ ಗೌಡ್ರ ಹೇಳ್ತಾರೆ ಮಾಡ್ಬೇಕಾದ್ರೆ ಪ್ರಯತ್ನ ಐತೆ. ಶರಣರು ಅದಾರ ಅವ್ರ ಏನು ಅವ್ರು ಶರಣರು ಅದಾರ. ನಾವು ಅವ್ರದ್ದು ಕರೆ ಒರಿಜಿನಲ್ ಅದಾರ. ಒರಿಜಿನಲ್ ಶರಣರು ಅದಾರ. ಹೌದಲ್ರಿ ಅವ್ರ ಹ್ಯಾಬಿಟೇ ಇಲ್ಲ ಅಂದ್ರೆ ಹಂಗೆ ಇರ್ತಾರ ಅವ್ರು. ನಾವು ಇಲ್ರಿ ಗೌಡ್ರಿಗೆ ಹ್ಯಾಬಿಟ್ ಇಲ್ರಿ. ನಾವು ಗೌಡ್ರು ಇಲ್ಲ. ಗೌಡ್ರು ಈಗ ಮತ್ತೆ ಹಂಗೆ ಬಿಗಿ ಆಗ್ತದೆ. ನಿಶ್ಚಿಂತ ಆಗ್ಯಾರ ಅವರು. ನಿಶ್ಚಿಂತ ಆಗ್ಯಾರ. ಬಂಧುಗಳೇ, ನಾನೀಗ ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿ ಗ್ರಾಮಕ್ಕೆ ಬಂದಿರ್ತೇನೆ. ಇಲ್ಲಿ ಒಬ್ಬರ ಪ್ರಗತಿಪರ ರೈತರು ಮತ್ತು ಅವರು ಸನ್ಮಾನ್ಯರಾದ ಸಿಪಾಯಿ ಸಾಹೇಬರು ಸನ್ಮಾನ್ಯ ಮಲ್ಲಿಕಾರ್ಜುನ್ ನಿಂಗಪ್ಪ ಸಿಂಧೂರ್ ಅವರ ತೋಟಕ್ಕೆ ಬಂದಿರ್ತೇನೆ. ಅವ್ರ ತೋಟಕ್ಕೆ ಬರೋದು ಒಂದು ವಿಶೇಷವಾದ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ಅವರು ತಂದೆ ತಾಯಿಗಳ ಮೇಲೆ ತುಂಬ ಗೌರವ. ಅವರ ತಂದೆ ತಾಯಿಗಳ ಅಂದರೆ ಅವರ ಪಂಚಪ್ರಾಣ ದೇವರಂತೆ ಅವರು ಕಾಣುವುದು. ಅವರ ಒಂದು ಪುಣ್ಯ ಸ್ಮರಣೆಯ ಒಂದು ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬಂದಿರ್ತೇನೆ. ಅದು ತಂದೆಯ 24ನೇ ಪುಣ್ಯ ಸ್ಮರಣೆ, ತಾಯಿಯ 13ನೇ ಪುಣ್ಯ ಸ್ಮರಣೆಯ ಒಂದು ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬಂದಿರ್ತೇನೆ. ಆ ಕಾರ್ಯಕ್ರಮಕ್ಕೆ ಈಗ ನಾವು ಹೋಗುವ ಮುಂಚೆ ಇಲ್ಲಿ ದ್ರಾಕ್ಷಿ ತೋಟ ಅವ್ರ ಫಾರ್ಮನ್ನು ನೋಡಿ ನಮಗೆ ತುಂಬ ಖುಷಿ ಆಯಿತು. ಆರ್ಗ್ಯಾನಿಕ್ ಮತ್ತು ಸಾವಯವ ಕೃಷಿಗಳ ಮೂಲಕ ಅವರು ಹೆಸರುವಾಸಿಯಾಗಿದ್ದಾರೆ. ಸನ್ಮಾನ್ಯರಾದ ಸಿಪಾಯಿ ಸಾಹೇಬರು ಈಗ ತಮ್ಮ ಕರ್ತವ್ಯಚರ್ಯೆಯನ್ನು ಹುಬ್ಬಳ್ಳಿಯಲ್ಲಿ ಅಲ್ಲ ಸರ್, ಹುಬ್ಬಳ್ಳಿಯಲ್ಲಿ ಅವರ ಕರ್ತವ್ಯಚರ್ಯೆಯನ್ನು ಅವರು ಅಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಈಗ ಸನ್ಮಾನ್ಯರಾದ ಅವರ ಕಾರ್ಯಕ್ರಮವು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಇಂಥ ಒಂದು ಸಂದರ್ಭ ನಾವು ಚಟಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಯಾವ ರೀತಿಯಾಗಿ ನಾವು ಪ್ರಯತ್ನಿಸಬೇಕು, ಅದೇ ರೀತಿಯಾಗಿ ಸಮಾಜದ ಬಗ್ಗೆ, ಗುರು ಹಿರಿಯರ ಬಗ್ಗೆ, ಅವರ ಬಗ್ಗೆ ಒಳ್ಳೆಯ ಗೌರವದಿಂದ ಚೆನ್ನಾಗಿ ಇರಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇದೆ. ಆ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಸತತವಾಗಿ ನಾವು ವಿವಿಧ ಸ್ತರಗಳಲ್ಲಿ ಅಂದರೆ ಬೇರೆ ಬೇರೆ ಸಾಧಕರನ್ನು ಕರೆಸಿ ಅಗ್ರಿಕಲ್ಚರ್ ಇರ್ಬೋದು ಅಥವಾ ಸಮಾಜದ ದೃಷ್ಟಿಯಿಂದ ದುಶ್ಚಟಗಳಿಂದ ದೂರ ಇರ್ಬೋದು ಅಥವಾ ಕೃಷಿ ಇರ್ಬೋದು ಅಥವಾ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಇಂಥ ಎಲ್ಲದ ಕ್ಷೇತ್ರಗಳಲ್ಲಿಯೂ ನಾವು ಬೇರೆ ಬೇರೆ ವಿದ್ವಾಂಸರನ್ನು ಕರೆಸಿ ಸುಮಾರು 24 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸೋದು ಬಂದಿದ್ವಿ. ಇದರ ಮುಖ್ಯ ಉದ್ದೇಶ ನಾವು ಪೊಲೀಸ್ ಇಲಾಖೆ ಇದ್ದು, ನಮ್ಮ ಧರ್ಮಪತ್ನಿಯವರು ಶಿಕ್ಷಕಿಯಾಗಿದ್ದು, ಮಕ್ಕಳು ಮಗಳು ಈಗ MBBS ಮುಗಿಸಿ ಹೌಸ್ಮನ್ಶಿಪ್ದಲ್ಲಿದ್ದಾಳೆ. ಅದೇ ರೀತಿ ಮಗ ಈ ಒಳ್ಳೆಯ ಆದರ್ಶಯುತ ಸಂಸ್ಕಾರಯುತ ಮಕ್ಕಳು ಮತ್ತು ಈ ಕುಟುಂಬ ವ್ಯವಸ್ಥೆ ಚೆನ್ನಾಗಿರ್ಲಿ ಎಂಬ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೀವಿ. ಅವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇದೇ ರೀತಿ ಮುಂದುವರಿಯುತ್ತೆ. ಇದರ ಮೂಲ ಉದ್ದೇಶ ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡಬೇಕು, ಚೆನ್ನಾಗಿರಬೇಕು, ಪ್ರೀತಿ ಸೌಹಾರ್ದತೆಯಿಂದ ನಾವೆಲ್ಲರೂ ಇರಬೇಕು. ಅದರ ಜೊತೆ ಚಟಮುಕ್ತ ಮತ್ತು ಆರೋಗ್ಯ ಇವು ಎರಡುಗಳನ್ನು ನಾವು ಮುಖ್ಯ
ಆಧಾರ ಸ್ತಂಭ ಇಟ್ಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇದಕ್ಕೆಲ್ಲ ಗುರು ಹಿರಿಯರ, ಸಮಾಜದ, ದೇವರ ಹಾಗೂ ಎಲ್ಲರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಈ ಒಂದು ಕಾರ್ಯಕ್ರಮಕ್ಕೆ ಗುರುಗಳು ಸ್ವಾಮಿಗಳು ಬಂದಿರ್ರಿ, ಅದು ಮಠಾಧೀಶರು, ದೊಡ್ಡ ದೊಡ್ಡ ಮಹಾಸ್ವಾಮಿಗಳು ಬಂದರು. ಅದರಲ್ಲಿ ಮುಖ್ಯವಾದ ಸ್ವಾಮಿಗಳು ಯಾರ್ಯಾರು ಬಂದಿರಿ ಸರ್? ಇದಕ್ಕೆ ವಚನಾನಂದ ಸ್ವಾಮಿಗಳು, ಶ್ವಾಸ ಗುರು ಅಂತ ನಾವು ಕರಿತಾ ಇದ್ದೀವಿ. ಹಾವೇರಿಯಿಂದ ಬಂದಿರ ಸರ್? ಅವರು ಹರಿಹರ ಪಂಚಮಸಾಲಿ ಪೀಠದ ಪೀಠಾಧಿಪತಿಗಳು. ಅವರ ಜೊತೆಗೆ ನಮಗೆ ಆರೂಢ ಮಠದ ಸಿದ್ಧಾರೂಢ ಮಠದ ಸ್ವಾಮಿಗಳು ಬಂದರು. ಅಂದ್ರೆ ಅಲ್ಲಿ ಹುಬ್ಳಿ ಮತ್ತು ಬಿಜಾಪುರ ಎರಡು ಶಾಖೆಗಳಲ್ಲಿ ಮತ್ತೆ ಶಾಂತಾಶ್ರಮದ ಅಭಿನವ ಸ್ವಾಮೀಜಿಗಳು, ಅದರ ಜೊತೆಗೆ ಮಹಾದೇವ್ ಮಹಾರಾಜರು, ನಂದಗಾಂವ್ ಭೂ ಕೈಲಾಸ ಮಂದಿರ ನಂದಗಾಂವ್ ಅವರು ಬಂದಿದ್ರು. ಅದೇ ರೀತಿಯಾಗಿ ಅರವಿಂದ್ ದೇಶಪಾಂಡೆ ಅವರು, ಈ RSS ದಕ್ಷಿಣ ಪ್ರಾಂತ ಸಂಚಾಲಕರು ಅವರೆಲ್ಲ. ಅದೇ ರೀತಿಯಾಗಿ ಶಿವರುದ್ರಯ್ಯ ಬಬ್ಲಾದಿ ಮಠ, ಚಿಕ್ಕಪಡಸಲಿಗಿ ಸ್ವಾಮೀಜಿ ಅವರು, ಇವರೆಲ್ಲರೂ ಈ ಒಂದು ಕಾರ್ಯಕ್ರಮ ಅತಿ ಸುಗಮವಾಗಿ ಸುಲಲಿತವಾಗಿ ನಡೆಸಿಕೊಟ್ರು. ಸುಂದರವಾಗಿ ಎಲ್ಲ ಬಹಳಷ್ಟು ಜನರು ಬಂದಿರು, ಸಾವಿರಾರು ಜನರು ಇಲ್ಲಿ ಬಂದು ನಮ್ಮ ಬಂಧು ಬಾಂಧವರು ಬಂದಿದ್ದರು. ಭಾಳ ಸುಂದರವಾಗಿತ್ತು. ಊಟದ ವ್ಯವಸ್ಥೆ ಮಾಡಿದ್ರಿ, ಪ್ರಸಾದ ವ್ಯವಸ್ಥೆ. ಇದೇ ಥರ ಊಟದ ವ್ಯವಸ್ಥೆ ನೀವು ಹೆಂಗೆ ಮಾಡಿರಿ. ಮುಂದಿನ ಸಲ 25ನೇ ವರ್ಷದ ತಂದೆಯವರ ಒಂದು ಪುಣ್ಯ ಸ್ಮರಣೆ ತಿಥಿ ಆ ಪೂಜೆ ಮಾಡ್ತಿರಲಿಲ್ಲ, ಅವಾಗ ನಾವು ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ದವ್ರು ನಾವು ಕೂಡ ಬರ್ತೀವಿ. ದಯಮಾಡಿ ನಮಗೂ ಆಮಂತ್ರಣ ಕೊಡತ್ತೇಳಿ ವಿನಂತಿ ಮಾಡ್ಕೋತೀವಿ ರೀ. ಈ ಸಂದರ್ಭದಾಗ ಅಕ್ಕವ್ರು ಬಂದಾರೆ. ಅಕ್ಕವ್ರದ್ದು ಅವರು ಏನು ಮಾಡ್ತಾರೆ ವರ್ಕ್? ಅವರು ಒಳ್ಳೆ ಶಿಕ್ಷಕಿಯರು ಅಂತೇಳಿ ಕೇಳಿದ್ದೀವಿ. ಸರ್, ನಾನು ಸುಮಾರು 30 ವರ್ಷಗಳ ಸೇವೆ. ನನ್ನ ಶಿಕ್ಷಕ ವೃತ್ತಿಯಲ್ಲಿ ನನಗೆ ತುಂಬ ಹೆಮ್ಮೆಯ ಒಂದು ವಿಷಯ. ಇದಕ್ಕೆಲ್ಲ ಸಾಥ್ ಅಂದ್ರೆ ಮೇನ್ ನಮ್ಮ ಪತಿದೇವರು, ನಮ್ಮ ತಂದೆ ತಾಯಿನ ನಾನು ಇಲ್ಲಿ ಸ್ಮರಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರು ಮಾರ್ಗದರ್ಶನ, ಅವರ ಸಂಸ್ಕಾರ, ಅವರ ಪ್ರೀತಿ, ಅವರ ವಾತ್ಸಲ್ಯ, ಅವ್ರು ನೀಡಿದಂತ ಸಂಸ್ಕಾರ ನಮ್ಗ ಈಗೆಲ್ಲ ಇದನ್ನ ಹಿರಿಯರ ಒಂದು ಪುಣ್ಯಾರಾಧನೆಯನ್ನ ಮಾಡ್ಕೊಂಡು ಹೋಗಕ್ಕೆ ದಾರಿ ದೀಪ ಅಂತ ಹೇಳಿ. ನಿಮ್ಮ ತಂದೆ ತಾಯಿಯರಂದ್ರೆ ಇದ್ರಾಗ ನಿಮಗೂ ಬಹಳ ಖುಷಿ. ಅವ್ರ ತಂದೆ ತಾಯಿರು ಅಂದ್ರೆ ಅವ್ರಿಗೂ ನೀವು ಅವ್ರ ತಂದೆ ತಾಯಿ ಬಗ್ಗೆನೂ ಬಹಳ ಅಪಾರ ಗೌರವ ನನಗೆ. ಯಾಕಂದ್ರೆ ಅವ್ರಿಗೆ ಹೆಣ್ಮಕ್ಳು ಇಲ್ಲದ ಕಾರಣ ನನ್ನನ್ನ ಮಗಳನ್ನ ತಿಳ್ಕೊಂಡು ಬಹಳ ಪ್ರೀತಿಯಿಂದ ನೋಡ್ಯಾರ ಅವರು. ಎಂದು ಅತ್ತೆ ಮಾವನ ಅನ್ಸೇ ಇಲ್ಲ. ನಾನು ಆಯಿ ಮುತ್ತೆ ಅಂತಾನೆ ಕರಿತಿದ್ದೆ. ಹಿಂಗಾಗಿ ನನ್ನ ಅತಿ ಪ್ರೀತಿಯಿಂದ ಮಗಳು ಮೊಮ್ಮಗಳು ಅಂತ ತಿಳ್ಕೊಂಡು ಮಗನ್ಕಿಂತ ಚೆನ್ನಾಗಿ ನನ್ನ ಪ್ರೀತಿ ಮಾಡ್ಯಾರ. ಯಾಕಂದ್ರೆ ಇವರು ನೌಕರಿಯಲ್ಲಿ ಬಹಳ ದೂರ ಇರೋದ್ರಿಂದ ಅತಿ ಸಾಮೀಪ್ಯ, ನನ್ನ ಒಡನಾಟ ಇವ್ರಕ್ಕಿಂತ ಜಾಸ್ತಿ ಅವ್ರ ಜೊತೆನೇ ಆಗೈತಿ. ಅವರು ಅತ್ತೆ ಮಾವ್ರ ಜೊತೆ ಈ ತೋಟದಲ್ಲಿ ಸುಮಾರು ವರ್ಷಗಳವರೆಗೆ ಜೀವನ ಅವ್ರ ಜೊತೆನೆ ಮಾಡಿದೀನಿ. ಹೀಗಾಗಿ ಅವ್ರ ಬಗ್ಗೆ ಬಹಳ ಗೌರವ. ದಿನಗಳಲ್ಲಿ ಅತ್ತೆ ಸೊಸೆ ಇವೆಲ್ಲ ಡಿಫರೆನ್ಸ್ ಗಳು ಬಹಳಷ್ಟು ಇದಾವೆ. ಬಟ್ ಅತ್ತೆ ಸೊಸೆ ಅನ್ನೋಕ್ಕಿಂತ ಅವ್ವ ಮಗಳು ತಂದೆ ತಾಯಿ ತರ ನೋಡ್ಕೊಂಡ್ರೆ ಆ ರೀತಿ ಅವರು ಪೂರ್ತಿ ತಂದೆ ತಾಯಿಗಳು ಯಾವ ರೀತಿ ಇದ್ರು ಅದೇ ರೀತಿಯಾಗಿ ಅವರು ಜೀವನವನ್ನು ನಡೆಸ್ಕೊತ ಬಂದದ್ದು. ನನಗೆ ಈ ರೀತಿ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ, ಮಕ್ಕಳಿಗೆ ಒಳ್ಳೆ ರೀತಿ ಸಂಸ್ಕಾರಲಿಕ್ಕೆ ಅವರೇ ಒಂದು ಕಾರಣೀಭೂತರು. ಮಕ್ಕಳು ಏನ್ ಮಾಡ್ತಾರೆ ಸರ್? ಈಗ ಫಸ್ಟ್ ಮಗ ಏನ್ ಮಾಡ್ತಾರೆ? MBBS ಮುಗಿಸಿ, ಮಗಳು MBBS ಮುಗಿಸ್ರಿ, ಈಗ ಬಾಗಲಕೋಟೆಯಲ್ಲಿ ಓದ್ತಾ ಇದ್ದಾರೆ. ಮಗ BE ಫೈನಲ್ ಇಯರ್ RV ಕಾಲೇಜ್ ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ. ಅವ್ರು ಫೈನಲ್ ಇಯರ್ ಬಂದಾರ? ಫೈನಲ್ ಇಯರ್ BE ಇಬ್ಬರು ಚೆನ್ನಾಗಿ ಓದ್ತಾ ಇದ್ದಾರೆ. ದೇವರ ಗುರು ಹಿರಿಯರ ಆಶೀರ್ವಾದ ಇದೇ ರೀತಿ ಸದಾ ಇರ್ಲಿ ಅಂತ. ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಟ್ರಿ ಸರ. ನೀವು ನಿಮ್ಮ 7 ಜನ್ಮದ ಧರ್ಮ ಪತ್ನಿಯವರು ಇಲ್ಲಿ ಅದಾರು. ಅವರು ಸುಂದರವಾಗಿ ಮಾತನಾಡಿದ್ರು, ನೀವು ಸುಂದರವಾಗಿ ಮಾತಾಡಿದ್ರು. ಅವ್ರು ನಮ್ಮ ತಂದೆ ತಾಯಿಗಳು ಅಲ್ಲಿ ನಮಗೆ ಒಲವು, ಪ್ರೀತಿ, ವಾತ್ಸಲ್ಯ, ಮಮತೆ, ಅನುರಾಗ, ಆತ್ಮೀಯತೆ ಎಲ್ಲ ಕೊಟ್ಟಿದ್ರು. ನಮ್ಮ ಅತ್ತೆ ಮಾವರು ಕೂಡ ಆ ತಂದೆ ತಾಯಿಗಳು ಹ್ಯಾಂಗೆ ನಮಗೆ ಒಂದು ಆತ್ಮೀಯತೆ, ವಿಶ್ವಾಸ, ವಾತ್ಸಲ್ಯ ಕೊಟ್ಟರು, ಆ ಥರ ನಮ್ಮ ನಡೆಸ್ಕೊಂಡ್ರು ಅಂತ ಹೇಳಿದ್ರು. ಭಾಳ ಸಂತೋಷ ಅನಿಸುತ್ತೆ ಸರ. ಈಗ ಎಷ್ಟನೇ ವರ್ಷ ಸರ್ವಿಸ್ ಸರ್ ನಿಮ್ದು? ನಾನು 30 ವರ್ಷ ಸರ್ವಿಸ್ ಮಾಡ್ತಾ ಇದ್ದೀನಿ. ಈಗ CPI ಸಾಹೇಬರಾಗಿ 8 ವರ್ಷ ಆತ್ರಿ? CPI ಒಂದು 5 ವರ್ಷ ಆಯ್ತು. 5 ವರ್ಷ. ಎಲ್ಲಿ ಮೊದಲು ಬಿಜಾಪುರದಲ್ಲಿ ಮಾಡಿದ್ರಿ? ನಾ ಹೆಚ್ಚಾಗಿ ಫಸ್ಟ್ ಸ್ಟಾರ್ಟ್ ನಮ್ಮ ಸರ್ವಿಸು ಗೋಕಾಕು, ಅಥಣಿ, ಬಿಜಾಪುರ, ಆಮೇಲೆ ಬಳ್ಳಾರಿ, ಹೆಚ್ಚಾಗಿ ಬಿಜಾಪುರದಲ್ಲಿ ಸರ್ವಿಸ್ ಮಾಡಿದ್ದೀನಿ. ಈಗ ಸದ್ಯ ಪ್ರೆಸೆಂಟ್ ಹಳೆ ಹುಬ್ಳಿ ಪೊಲೀಸ್ ಸ್ಟೇಷನ್ ಹುಬ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಸ್ ಎ PI ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ. ಇವರು ಅಕ್ಕಗಳು ಎಲ್ಲಿ ಕೆಲಸ ಮಾಡ್ತಾರೆ? ಇಲ್ಲೇ ಅಥಣಿಯಲ್ಲೇ ಮಾಡ್ತಾ ಇದ್ದೀನಿ ಸರ್. ನನ್ನ ಇಡೀ ಸೇವೆನೂ 30 ವರ್ಷ ಸೇವೆ. ಅದರಲ್ಲಿ ಎಲ್ಲಾ ಸೇವೆನೂ ಅಥಣಿ ತಾಲೂಕಿನಲ್ಲೇ ಆಗಿದೆ. ಮೊಟ್ಟ ಮೊದಲಿಗೆ ಅನಂತಪುರದಲ್ಲಿ, ಆಮೇಲೆ ಅಥಣಿ 1ನೇ ನಂಬರ್ ಸ್ಕೂಲ್ ನಲ್ಲಿ, ತದನಂತರ ಶಿವಯೋಗಿ ನಗರ ಶಾಲೆಯಲ್ಲಿ, ಈಗ ಇತ್ತೀಚೆಗೆ ಮಾಡ್ತಾ ಇದ್ದದ್ದು ಕೃಷ್ಣ ಬಡಾವಣೆ ಶಾಲೆಯಲ್ಲಿ ಸರ್. ಇನ್ನೂ ಸರ್ವಿಸ್ ಐತ್ರಿ? ಇನ್ನೂ ಸರ್ವಿಸ್ 9 ವರ್ಷ ಇದೆ ಸರ್. 5 ವರ್ಷ ಇದೆ. 5 ವರ್ಷ ಸರ್ವಿಸ್. ಆಮೇಲೆ ಇದು ತಂದೆ ತಾಯಿಗಳ ಬಗ್ಗೆ ನೀವು ಗೌರವ ಭಾಳ ಇಟ್ಕೊಂಡ್ರಿ. ಅದ್ರ ಬಗ್ಗೆ ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿ ತೋರಿಸ್ರಿ. ಈಗ ಎಲ್ಲರಿಗೆ ಪ್ರಸಾದ ಮಾಡಿರಿ. ಮುಂದೆ ಸ್ವಾಮಿಗಳನ್ನ ತಂದು ಇಲ್ಲೆಲ್ಲ ಪ್ರವಚನ ನೋಡಿಸಿರಿ. ಹಿಂಗೆ ಮುಂದಿನ ಸಲ ಯಾವತ್ತು ಮಾಡಿಸ್ತೀರೇನು ಸರ್? ಹಂಗೆ ಇದು ಹಿಂಗೆ ನೆರವೇರಲಿ ಅಂತೇಳಿ ನಾವು ನಮ್ಮ ಅಶೋಕ್ ತಾತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ರೀ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ ಅಕ್ಕ. ನಮಸ್ಕಾರ ರೀ.